ಕಸ್ತೂರಿ ತಿಲಕಂ ಲಲಾಟಪಟಲೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೆ ವರಮೌಕ್ತಿಕಂ ಕರತಲೆ ವೇಣುಃ ಕರೆ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲಿಃ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿಃ ಅಸ್ತಿ ಸ್ವಸ್ತರುಣೀಕರಾಗ್ರ ವಿಗಲತ್ ಕಲ್ಪ ಪ್ರಸೂನಾಪ್ಲುತಂ ವಸ್ತು ಪ್ರಸ್ತುತ ವೇಣುನಾದಲಹರಿ ನಿರ್ವಾಣ ನಿರ್ವ್ಯಾಕುಲಂ ಸ್ರಸ್ತ ನಿಬದ್ಧನೀ ವಿವಿಲಸತ್ ಗೋಪೀ ಸಹಸ್ರಾವೃತಂ ಹಸ್ತನ್ಯಸ್ತನತಾಪವರ್ಗಮಖಿಲೋ ದಾರಂ ಕಿಶೋರಾಕೃತಿಃ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷುಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿ ಮೃದಾ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮಃ ಪ್ರೋಜ್झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् यं प्रौरजन्तमनुपेतमपेतकृत्यम् ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಶ್ರೀಮದ್ ಭಾಗವತ ಸಪ್ತಾಹ ಜ್ಞಾನ ಯಜ್ಞ ಮೊದಲಿಂದಲೂ ಕೂಡ ಸಪ್ತಾಹ ಜ್ಞಾನ ಯಜ್ಞ ಅಂತ ಹೇಳೋದು, ಆ ನಂತರ ಅದನ್ನ ಬದಲಾವಣೆ ಮಾಡೋದು ನವಾಹ ಅಂತ 9 ದಿನಗಳ ಕಾಲ ನಡೀತಾ ಇರುವುದು ಅಂತ. ಆದರೂ ಕೂಡ ಇವತ್ತು 7ನೆಯ ದಿನದ ಉಪನ್ಯಾಸ. ಸಪ್ತಾಹ ಆಗಿತ್ತು ಅಂದ್ರೆ ಇವತ್ತು ಮಂಗಳವೇ ಆಗ್ತಾ ಇತ್ತು. ಆದರೂ ನಾಳೆ ದಿನಕ್ಕೆ ಮತ್ತೆ ಉಪನ್ಯಾಸ ಉಂಟು. ನಾಡಿದ್ದು ಕೂಡ ಒಂದು ಭಾಗವತ ಮಹಾತ್ಮೆಯನ್ನ ಒಂದು ಅರ್ಧ ಗಂಟೆಗಳ ಕಾಲ ಎಲ್ಲರೂ ಕೂಡ ಕೇಳಬೇಕು. ಹೀಗಿದ್ದಾಗ ನಿನ್ನೆಯ ದಿನ ನಾವು ಆ ಕೃಷ್ಣ ಪರಮಾತ್ಮನ ಒಂದು ಲೀಲೆಗಳಲ್ಲಿ ಒಂದಾದಂತಹ ಯಜ್ಞ ಪತ್ನಿಯರ ಮೇಲೆ ಕೃಷ್ಣ ಪರಮಾತ್ಮನು ಹೇಗೆ ಕೃಪೆ ತೋರದ ಅನ್ನೋದನ್ನ ನಾವು ಕೇಳಿದ್ದೇವೆ. ಇಂದು ವಿಷಯಕ್ಕೆ ಕೃಷ್ಣ ಪರಮಾತ್ಮನ ವಿವಾಹವನ್ನ, ರುಕ್ಮಿಣಿ ಕಲ್ಯಾಣವನ್ನ ಇಟ್ಟುಕೊಂಡಿದ್ದೇನೆ. ಆ ಕಲ್ಯಾಣಕ್ಕಿಂತ ಮುಂಚೆ ನಮ್ಮೆಲ್ಲರ ಹೃದಯದಲ್ಲೂ ಕೂಡ ಕೆಲವೊಂದು ಕೃಷ್ಣನ ಮೇಲೆ ಸಂಶಯಗಳು, ಆ ಗೋಪಿಕಾ ಗೀತ, ಚೀರಹರಣ ಮುಂತಾದಂತಹ ಘಟನೆಗಳು, ಕೃಷ್ಣನು ಆ ಎಲ್ಲಾ ಗೋಪಿಕೆಯರ ಜೊತೆಗೆ ನೃತ್ಯವನ್ನ ಮಾಡಿದ್ದು, ಇವೆಲ್ಲವನ್ನು ನೋಡಿದಾಗ ನಮಗೆ ಏನು ಕೃಷ್ಣ ಪರಮಾತ್ಮ ಹೇಗೆ ಮಾಡದ, ಯಾವ ರೀತಿ ನಡೆದುಕೊಂಡ ಅನ್ನುವುದನ್ನ ನಾವು ಆ ವಿಷಯವನ್ನ ಒಂದಷ್ಟು ತಿಳಿದುಕೊಂಡು ಮುಂದಕ್ಕೆ ನಾವುಗಳು ನೋಡೋಣ. ನೋಡಿ, ಕೃಷ್ಣ ಪರಮಾತ್ಮನು ಕೇವಲ 6ರಿಂದ 7 ವರ್ಷದ ಹುಡುಗನಾಗಿದ್ದ. ಯಾವಾಗ ಗೋಪಿಕಾ ಗೀತೆ ನಡಿಬೇಕಾದ್ರೆ ನೀವು ಯೋಚನೆ ಮಾಡಬಹುದು, 6ರಿಂದ 7 ವರ್ಷದ ಹುಡುಗನ ಹೃದಯದಲ್ಲಿ ಯಾವ ಭಾವನೆ ಇರುತ್ತೆ? ಏನು ಅಂದ್ರೆ, ಒಮ್ಮೆ ಶರದೃತುವಿನ ಒಂದು ಪೌರ್ಣಿಮೆ, ಆಗ ಕುತ್ತುಕೊಂಡು ಕೃಷ್ಣನು ಯಮುನಾ ನದಿ ದಡದಲ್ಲಿ ಕೊಳಲನ್ನ ಊದ್ತಾನೆ. ಊದಿದಾಗ ಅದನ್ನ ಕೇಳಿದ ತಕ್ಷಣವೇ ಎಲ್ಲಾ ಗೋಪಿಕೆಯರು ಕೂಡ ತಾವು ಮಾಡುತ್ತಿದ್ದಂತಹ ಎಲ್ಲ ಕೆಲಸಗಳನ್ನು ಕೂಡ ಬಿಟ್ಟು ಬಂದು ಬಿಡುತ್ತಾರೆ.
ನೋಡಿ, ಭಗವಂತನ ಶಬ್ದವು ಕೇಳಿಸಿದ ತಕ್ಷಣವೇ ತಾವು ಯಾವ ವೃತ್ತಿಯನ್ನ ಮಾಡ್ತಿದ್ರು ಅದನ್ನ ಹಾಗಾಗಿಯೇ ಬಿಟ್ಟು ಶಬ್ದವನ್ನ ಕೇಳ್ಕೊಂಡು ಬಂದು ಬಿಡ್ತಾರೆ. ನಾನು ಕೃಷ್ಣನ ಹತ್ರ ಹೋಗಬೇಕು ಅಂತ, ಕೃಷ್ಣನ ಸಮೀಪಕ್ಕೆ ಹೋಗಬೇಕು ಅಂತ. ಯಾರ್ಯಾರು ಏನೇನನ್ನ ಮಾಡ್ತಾ ಇದ್ರು ಗೊತ್ತಾ? ಹೇಳ್ತಾರೆ, ಕೆಲವರು ಹಾಲು ಕರಿತಾ ಇದ್ರಂತೆ, ಆ ಹಾಲು ಕರಿಯದನ್ನ ಬಿಟ್ಟು ಹಾಗೆ ಹೊರಟ್ಲಂತೆ. ಇನ್ನೊಬ್ಳು ಹಾಲು ಕಾಯಿಸ್ತಾ ಇದ್ಲಂತೆ, ಅದನ್ನ ಬಿಟ್ಟು ಹಂಗೆ ಹೊರಟ್ಲಂತೆ. ಕೆಲವರು ಊಟ ಬಡಿಸ್ತಾ ಇದ್ಲಂತೆ ಗೋಪಿಕಾ, ಕೆಲವರು ಮಗುವಿಗೆ ಹಾಲು ಕುಡಿಸ್ತಾ ಇದ್ಲಂತೆ, ಕೆಲವರು ಪತಿಯ ಸೇವೆಯಲ್ಲಿ ತೊಡಗಿದ್ರಂತೆ, ಕೆಲವರು ಊಟ ಮಾಡ್ತಾ ಇದ್ರಂತೆ, ಮತ್ತೆ ಕೆಲವರು ಶರೀರಕ್ಕೆ ಅಂಗಾರವನ್ನ ಹಚ್ಕೊಳ್ತಿದ್ರಂತೆ, ಕೆಲವರು ಕಣ್ಣಿಗೆ ಕಾಡಿಗೆಯನ್ನ ಹಚ್ಕೊಳ್ತಾ ಇದ್ರಂತೆ, ಕೆಲವರು ಆಭರಣಗಳನ್ನ ಧರಿಸ್ತಾ ಇದ್ರಂತೆ, ಕೆಲವರು ಸೀರೆ ವಸ್ತ್ರವನ್ನ ಧಾರಣೆ ಮಾಡ್ತಾ ಇದ್ರಂತೆ. ಹೀಗೆ ಎಲ್ಲರೂ ಕೂಡ ಅವರವರ ಕೆಲಸವನ್ನ ಬಿಟ್ಟು, ನೋಡಿ, ಭಗವಂತನು ನಮಗೆ ಎಷ್ಟು ಬೇಕು ಅಂತ ಅನ್ನಿಸ್ಬೇಕಪ್ಪ ಅಂದ್ರೆ, ಭಗವಂತನು ನಮಗೆ ಎಷ್ಟು ಬೇಕು ಅಂತ ಅನ್ನಿಸ್ಬೇಕಪ್ಪ ಅಂದ್ರೆ, ಅವನ ಸ್ಮರಣೆ ಆದ ತಕ್ಷಣವೇ ಜಗತ್ತಿನ ಎಲ್ಲಾ ಕೆಲಸಗಳ ವಿಸ್ಮರಣೆ ಆಗಬೇಕಂತ ಗೋಪಿಕೆಯರು ಆ ಹಂತವನ್ನ ತಲುಪಿದ್ರು. ಕೃಷ್ಣ ಎಂಬ ಒಂದು ಶಬ್ದವನ್ನ ಕೇಳಿದ ತಕ್ಷಣವೇ ಅವರು ಪ್ರಪಂಚದ ಪರಿಪೂರ್ಣ ಎಲ್ಲಾ ಕಾರ್ಯ ಕೆಲಸಗಳ, ತಮ್ಮ ಜವಾಬ್ದಾರಿ ಏನು, ನಾನು ಏನು, ನನ್ನ ಸ್ಥಾನ ಏನು, ಅವೆಲ್ಲವನ್ನು ಮರೆತು ಭಗವಂತನ ಹಿಂದೆ ಹೋಗುವಂತಹ ದೊಡ್ಡತನವನ್ನ ಗೋಪಿಕೆಯರು ಬೆಳೆಸಿಕೊಂಡಿದ್ರು. ಆ ಆತ್ಮ ಸಮರ್ಪಣೆಯನ್ನ ಕೃಷ್ಣ ಪರಮಾತ್ಮನಲ್ಲಿ ಮಾಡಿದಂಥವರು ಆಗಿದ್ರು. ನೋಡಿ, ಇಲ್ಲಿ ಹೇಳ್ತಾರೆ, ತವಾರ್ಯಮಾಣಾಹ ಪತಿಭಿಹಿ ಪಿತೃಭಿಹಿ ಭ್ರಾತೃ ಬಂಧುಭಿಹಿ ಗೋವಿಂದ ಅಪಹೃತ ಆತ್ಮಾನಃ ನ ನ್ಯವರ್ತಂತ ಮೋಹಿತಾಹ. ಅವರು ಮನೆಯಿಂದ ಹೊರಟಾಗ ಅವಳ ಗಂಡಂದರು ತಡಿತಾರಂತೆ, ಅವರುಗಳ ಮಕ್ಕಳುಗಳು ತಡಿತಾರೆ, ಅವರ ಅತ್ತೆ ಮಾವಂದ್ರು ತಡಿತಾರೆ, ತಂದೆ ತಾಯಿಯರು ತಡಿತಾರೆ. ಆದ್ರೆ ಅವರೆಲ್ಲರ ಹೃದಯದೊಳಗೆ ಯಾರು ಕೂತು ಬಿಟ್ಟಿದ್ದ? ಭಗವಂತ ಕುಳಿತು ಬಿಟ್ಟಿದ್ದ. ಆ ಭಗವಂತನು ಕುಳಿತಾಗ ಪ್ರಪಂಚದಲ್ಲಿರೋರು ಯಾರು ಅವರನ್ನ ತಡೆದ್ರೂ ಕೂಡ ಅದನ್ನ ಲೆಕ್ಕಕ್ಕೆ ಇಡದೆ, ಯಾಕೆ ಅಂದ್ರೆ ಗೋವಿಂದ ಅಪಹೃತ ಆತ್ಮಾನಃ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಅವರೆಲ್ಲರೂ ಕೂಡ ಗೋವಿಂದನಿಂದ ಗೋವಿಂದನು ಅವರ ಹೃದಯವನ್ನ ಅಪಹರಿಸಿಬಿಟ್ಟಿದ್ನಂತೆ. ಯಾರಿಗುಂಟು ಸ್ವಾಮಿ ಈ ಭಾಗ್ಯ? ಕೃಷ್ಣನ ಆಲೋಚನೆ ಬಂದ್ರೆ ಪ್ರಪಂಚವನ್ನ ನಾನು ಮರಿತೀನಿ, ನನಗೆ ಕೇವಲ ಕೃಷ್ಣನ ಆಲೋಚನೆಯಲ್ಲಿಯೇ ನಾ ಇರ್ತೀನಿ ಅನ್ನುವ ಭಾವ ಎಷ್ಟು ಜನಕ್ಕೆ ಸಿಗತ್ತೆ? ಆ ಸ್ಥಿತಿಯನ್ನ ಅವರು ತಲುಪಿದ್ರಂತೆ. ಅವ್ರು ಏನಾಯ್ತು, ಎಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಿದ್ರು. ಹೇಳ್ತಾರೆ, ದುಸ್ಸಹ ಪ್ರೇಷ್ಠ ವಿರಹ ಅತಿ ತೀವ್ರ ತಾಪಧುತಾಶುಭಾಹ ಧ್ಯಾನ ಪ್ರಾಪ್ತಾಚ್ಯುತಶ್ಲೇಷ ನಿರ್ವೃತ್ಯ ಕ್ಷೀಣಮಂಗಲಾಹ ತಮೇವಂ ಪರಮಾತ್ಮಾನಂ ಜಾರಬುದ್ಧ್ಯಾಪಿ ಸಂಗತಾಹ ಜಹುರ್ಗುಣಮಯಂ ದೇಹಂ ಸದ್ಯ ಪ್ರಕ್ಷೀಣ ಬಂಧನಾಹ. ನೋಡಿ, ಅವರು ಕೃಷ್ಣನನ್ನ ಅವರು ಯಾವ ಭಾವದಿಂದಲಾದರೂ ಪ್ರೀತಿಸಿರ್ಲಿ, ಅವರು ಸದಾಕಾಲ ಸ್ಮರಿಸಿ ಪ್ರೀತಿಸಿದ್ದು ಯಾರನ್ನ ಅಂದ್ರೆ ಕೃಷ್ಣ ಪರಮಾತ್ಮನನ್ನ. ಭಗವಂತನು ನನ್ನನ್ನ ನೀನು ಸ್ಮರಿಸು ಅಂತ ಹೇಳ್ತಾನೆ ಹೊರತು ನೀನು ಹೇಗೆ ಸ್ಮರಿಸ್ತಾ ಇದೀಯಾ ಅಂತ ಕೇಳೋದಿಲ್ಲ. ಕಂಸನು ಭಯದಿಂದ ಸ್ಮರಿಸ್ತ, ಆದರೂ ಆ ಕಂಸನಿಗೆ ಭಗವಂತನು ಅದೇ ಮುಕ್ತಿಯನ್ನ ಕೊಟ್ಟ. ಹಿರಣ್ಯಕಶಿಪುವು ಶತ್ರುತ್ವದಿಂದ ಸ್ಮರಿಸಿದ, ಸದಾಕಾಲ ಕೃಷ್ಣನನ್ನೇ ಸ್ಮರಿಸ್ತಾ ಇದ್ದ, ಆದರೂ ಕೂಡ ಹಿರಣ್ಯಕಶಿಪುವಿಗೆ ಅದೇ ಮುಕ್ತಿಯನ್ನ ಕರುಣಿಸಿದ. ಪ್ರಹ್ಲಾದನು ಭಕ್ತಿಯಿಂದ ಸ್ಮರಿಸಿದ. ಗೋಪಿಕೆಯರೆಲ್ಲರೂ ಕೂಡ ಕೃಷ್ಣ ಪರಮಾತ್ಮನಂಥವನು ನನಗೆ ಯಜಮಾನನಾಗಬೇಕು ಎಂಬ ಬುದ್ಧಿಯಿಂದಲೇ ಸ್ಮರಿಸಿದ್ರು. ಆದರೆ ಅವರು ಸ್ಮರಿಸಿದ್ದು ಕೃಷ್ಣ ಪರಮಾತ್ಮನನ್ನ. ಏನಾಯ್ತು ಅಂದ್ರೆ, ಯಾವಾಗ ಅವ್ರು ಹೇಗಾಗ್ಬಿಟ್ರಪ್ಪ ಅಂದ್ರೆ, ಅವರು ಆ ಕೃಷ್ಣನ ಸ್ಮರಣೆಯಲ್ಲಿ ಎಷ್ಟು ತಲ್ಲೀನರಾಗ್ಬಿಟ್ಟಿದ್ರಪ್ಪ ಅಂದ್ರೆ, ಆ ವಂಶಿನಾದವನ್ನ ಕೇಳಿ ಕೃಷ್ಣನು ಇರುವ ಕಡೆಗೆ ಹೋದಾಗ ಆ ಕೃಷ್ಣನನ್ನ ಒಮ್ಮೆ ನೋಡಿದ್ರಲ್ಲ,
ಆ ನೋಡಿದ ತಕ್ಷಣವೇ ಅವರೆಲ್ಲಾ ಪುಣ್ಯಗಳು ನಾಶವಾಗಿ ಬಿಡ್ತದೆ. ಅವರೆಲ್ಲಾ ಪುಣ್ಯಗಳು, ಎಷ್ಟು ಪುಣ್ಯಗಳಿತ್ತೋ ಆ ಕೃಷ್ಣನನ್ನ ನೋಡಿದಾಗ ಎಷ್ಟು ಸಂತೋಷ ಆಗ್ಬಿಡ್ತಪ್ಪ ಅಂದ್ರೆ ಅವರ ಪುಣ್ಯಗಳೆಲ್ಲವೂ ಕೂಡ ಕ್ಷೀಣಿಸಿ ಬಿಡ್ತಂತೆ. ಅಷ್ಟೇ ಅಲ್ಲ, ಇನ್ನೊಂದೇನು ಅಂದ್ರೆ ಆ ಕೃಷ್ಣನು ಯಾವಾಗ ಎದುರಿಂದ ಅವರ ಕಣ್ಣೆದುರಿನಿಂದ ಮಾಯವಾದನು, ಯಾವಾಗ ಅವ್ರಿಗೊಂದು ಸಣ್ಣ ಅಹಂಕಾರ ಬಂದ್ಬಿಡುತ್ತೆ ಗೋಪಿಕೆಯರು, ಈ ಕೃಷ್ಣನು ನನ್ನವನು, ನಮ್ಮನ್ನ ಬಿಟ್ಟು ಹೋಗೋಕ್ ಸಾಧ್ಯ ಇಲ್ಲ, ಇವನು ನನ್ನ ದಾಸ ಎಂಬ ಬುದ್ಧಿ ತಗೊಂಡ್ಬಿಡ್ತಾರೆ. ಆಗ ಕೃಷ್ಣ ಏನ್ ಮಾಡ್ತಾನೆ, ಮಾಯ ಆಗ್ಬಿಡ್ತಾನೆ. ಆ ಮಾಯ ಆದಾಗ ಒಂದು ದುಃಖ ಆಗುತ್ತೆ. ಆ ದುಃಖವೇ ಗೋಪಿಕಾ ಗೀತೆಯಾಗಿ ಬಂದಿತ್ತು. ಆ ದುಃಖವೇ ಗೋಪಿಕಾ ಗೀತೆಯಾಗಿ ಬಂದಿತ್ತು. ಆಗ ಅವರೆಲ್ಲ ಒಂದು ಪಾಪಗಳೂ ಕೂಡ ನಾಶವಾಗ್ಬಿಡುತ್ತಂತೆ. ಹೀಗೆ ಪುಣ್ಯ ಪಾಪಗಳನ್ನ ಕಳೆದುಕೊಂಡಂತಹವರು ಪೂರ್ಣವಾಗಿ ಶುದ್ಧರಾಗಿ ನಿಂತಾಗ ಆ ಭಗವಂತನನ್ನ ನೋಡಿದ ತಕ್ಷಣವೇ ಅವರ ಹೃದಯದಲ್ಲಿ ಆ ಅಜ್ಞಾನವು ನಾಶವಾಗಿ ಜ್ಞಾನದ ಬೆಳದಿಂಗಳು ಹರಿದು ಬಿಡುತ್ತದೆ. ಅಜ್ಞಾನದ ಚಂದ್ರಿಕೆ, ಬೆಳದಿಂಗಳು ಅಂದ್ರೇನು, ಸಾಕ್ಷಾತ್ತಾಗಿ ಚಂದ್ರನ ಒಂದು ಬೆಳದಿಂಗಳು ಏನಿತ್ತು ಅದು ಬಂದು ಬಿಡ್ತು ಅಂತ. ಈ ರೀತಿಯಾಗಿ ಏನಾಯ್ತು ಅಂದ್ರೆ ಆ ಕೃಷ್ಣ ಪರಮಾತ್ಮನನ್ನ ಅವರು ಬಂದು ಸಂಧಿಸುತ್ತಾರೆ. ಸಂಧಿಸಿದಾಗ ಹೇಳ್ತಾರೆ, ಕಾಮಂ ಕ್ರೋಧಂ ಭಯಂ ಸ್ನೇಹಂ ಐಕ್ಯಂ ಸೌಹೃದಮೇವಚ ನಿತ್ಯಂ ಹರೋ ವಿಜತತಃ ಯಾಂತಿ ತನ್ಮಯತಾಂ ಹಿತೆ. ನೋಡಿ, ಅವರು ಭಗವಂತನಿಗೆ ಹೇಗೆ ಸಂಬಂಧವನ್ನ ಇಟ್ಟುಕೊಂಡಿದ್ರಪ್ಪ ಅಂದ್ರೆ, ಭಗವಂತನಿಗೆ ಕಾಮದಿಂದಾಗಲಿ, ಕ್ರೋಧದಿಂದಾಗಲಿ, ಭಯದಿಂದಾಗಲಿ, ಸ್ನೇಹದಿಂದಾಗಲಿ, ಸೌಹಾರ್ದದಿಂದಾಗಲಿ, ನೀನು ಯಾವ ವೃತ್ತಿಯಿಂದಲಾದರೂ ನೀನು ಭಗವಂತನನ್ನ ಸ್ಮರಿಸುವವನಾಗು. ಆ ಸ್ಮರಿಸುವಿಕೆ ಏನಿದೆ ನಿರಂತರವಾಗಿದ್ದಂಥದ್ದಾಗಿದ್ರೆ ಭಗವಂತನು ನಿನಗೆ ಅದೇ ಸ್ಥಾನವನ್ನ, ಮುಕ್ತಿಯನ್ನೇ ಅವನು ಕರುಣಿಸುವವನಾಗ್ತಾನೆ. ಕೃಷ್ಣ ಪರಮಾತ್ಮನ ಮಾತು ನೋಡಿ ಅವರು ಬಂದು ನಿಂತಾಗ, ಸ್ವಾಗತನ್ವೋ ಮಹಾಭಾಗಾಹ ಪ್ರಿಯಂ ಕಿಂ ಕರವಾಣಿವಹ ವ್ರಜಸ್ಯಾನ ಮಯಂ ಕಶ್ಚಿತ್ ಬ್ರೂತ ಆಗಮನ ಕಾರಣಂ. ನಿಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಪ್ಪ. ನೋಡಿ, ಅಲ್ಲಿ ಹೇಳಬೇಕಂದ್ರೆ ಮಹಾಭಾಗಾಹ ಅಂತ ಕೃಷ್ಣ ಪರಮಾತ್ಮನು ಸಂಬೋಧನೆಯನ್ನ ಗೋಪಿಕೆಯರಿಗೆ ಮಾಡ್ತಾ ಇದ್ದಾನೆ. ಅಂದ್ರೆ ಅರ್ಥ ಏನು, ಭಾಗ್ಯಶಾಲಿಯರ. ಈಗ ನಾವು ನನಗೆ ನಾನ್ ದೊಡ್ಡವ, ಇವ್ರು ಯಾರೋ ದೊಡ್ಡವರು, ಹಾಗೆ ಹೀಗೆ ಅಂತೆಲ್ಲ ನಾವುಗಳು ಹೇಳ್ಕೋಬಹುದು. ಆದ್ರೆ ದೊಡ್ಡವರು ಇವರು ಭಾಗ್ಯಶಾಲಿಗಳು ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಮಾತದು. ಕೃಷ್ಣ ಪರಮಾತ್ಮನು ಗೋಪಿಕೆಯರಿಗೆ ಹೇಳ್ತಾ ಇದ್ದಾನೆ, ಮಹಾಭಾಗಾಹ, ನಿಜವಾಗ್ಲೂ ನೀವೆಲ್ಲರೂ ಕೂಡ ಮಹಾಭಾಗ್ಯಶಾಲಿಯರಾಗಿದ್ದೀರಪ್ಪ, ಮಹಾಭಾಗ್ಯಶಾಲಿಯರಾಗಿದ್ದೀರಾ. ಆದ್ದರಿಂದ ನಿಮಗೆ ನಾನು ಹೇಳ್ತಾ ಇದ್ದೇನೆ, ಈ ಒಂದು ರಾತ್ರಿಯಲ್ಲಿ ಏನಕ್ಕೆ ಬಿಟ್ಟು ಬಂದ್ರಿ? ಇದು ಕತ್ತಲು ಅನ್ನೋದು ಯಾವತ್ತೂ ಕೂಡ ಅಂಧಕಾರವಾಗಿರುವಂಥದ್ದು. ಹೀಗೆ ಹೆಣ್ಣು ಮಕ್ಕಳು ಯಾರು ಕೂಡ ಒಬ್ಬೊಬ್ಬರೇ ಬರಬಾರದು. ಇಲ್ಲಿ ಭಯಂಕರವಾದಂತಹ ಅರಣ್ಯ, ಇದು ಪ್ರಾಣಿಗಳು ಇರ್ತವೆ, ಎಲ್ಲವೂ ಇರ್ತವೆ. ನಿಮ್ಮನ್ನು ನೋಡಿ ತಂದೆ, ತಾಯಿ, ಮಕ್ಕಳು, ಗಂಡಂದ್ರೆಲ್ಲರೂ ಕೂಡ ಅವರು ನಿಮ್ಮನ್ನು ಹುಡುಕುತ್ತಿರ್ತಾರೆ. ದಯಮಾಡಿ ನೀವು ಹೊರಡಬೇಕು. ನೀವು ತಡ ಮಾಡದೆ ಈಗಲೇ ನೀವೇನ್ ಮಾಡಿ, ತುಂಬಾ ಹೊತ್ತು ಇಲ್ಲಿ ಇರಬಾರ್ದು, ನೀವು ತಕ್ಷಣಕ್ಕೆ ಏನ್ ಮಾಡ್ಬೇಕು, ವ್ರಜಕ್ಕೆ ಹೊರಡಬೇಕು ಅಂತೆಲ್ಲ ಹೇಳ್ತಾನೆ. ಇಲ್ಲಿ ಒಂದು ಪತಿಯ ಧರ್ಮವನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಒಬ್ಳು ಹೆಣ್ಣು ಮಗಳ ಪತ್ನಿಯ ಧರ್ಮವನ್ನ, ಯಾವುದನ್ನ ಪತ್ನಿ ತನ್ನನ್ನ ತಾನು ಧರ್ಮ ಅಂತ ಭಾವಿಸಬೇಕು ಅಂತೆಲ್ಲ ಹೇಳಿದ ನಂತರ, ಶ್ರವಣ ದರ್ಶನ ಧ್ಯಾನಾನ್ ಮಯಿ ಭಾವೋ ಅನುಕೀರ್ತನಾತ್ ನ ತಥಾ ಸನ್ನಿಕರ್ಷೇಣ ಪ್ರತಿಯಾತ ತಥೋ ಗೃಹಾನ್. ನೋಡಪ್ಪ, ನನ್ನ ಲೀಲಾ ಗುಣಗಳ ಶ್ರವಣದಿಂದ, ಕೀರ್ತನದಿಂದ, ನನ್ನ ದರ್ಶನದಿಂದ ಮತ್ತು ನನ್ನ ಶ್ರೀ ವಿಗ್ರಹದ ಧ್ಯಾನದಿಂದ ಉಂಟಾಗುವ ಅನನ್ಯ ಪ್ರೇಮ ಏನಿದೆ, ಇದು ಬಳಿಯಲ್ಲಿ ಇರುವುದರಿಂದ ಏನು ದೊರೆಯೋದಿಲ್ಲಪ್ಪ. ಈಗ ನನ್ನ ಜೊತೆಗೆ ನೀವು ಬಂದು ಬಿಟ್ರೆ ನಿಮಗೆಲ್ಲವೂ ಸಿಕ್ಕಿಬಿಡತ್ತೆ ಅಂತೇನಿಲ್ಲ. ಆದ್ರೆ ದಯಮಾಡಿ ನೀವು ನಿಮ್ಮ ಮನೆಗೆ ಹೋಗಿ ಅಂತ ಹೇಳಿದಾಗ, ಆ ಕೃಷ್ಣನು ಮನೆಗೆ ಹೋಗಿ ಅಂತ ಹೇಳಿದ್ದನ್ನ ಕೇಳಿಯೇ ಅವರಿಗೆಲ್ಲ ಬಹಳ ದುಃಖ ಆಗಿಬಿಡತ್ತೆ. ಕೃಷ್ಣನು ಅವರ ಜೊತೆಗೆ ಇರುವಂಥವನು ಆಗ್ತಾನೆ. ಆದಾಗ ಹೇಳ್ತಾರೆ, ತನ್ನ ಪ್ರಸೀದ ಉಜಿನಾರ್ದನ ತೇಂಘ್ರಿ ಮೂಲಂ ಪ್ರಾಪ್ತ ವಿಸೃಜ್ಯ ವಸತಿ ಸ್ವದುಪಾಸನಾಶಾಹ
ತ್ವತ್ಸುಂದರ ಸ್ಮಿತ ನಿರೀಕ್ಷಣ ತೀವ್ರ ಕಾಮಾಹ ತಪ್ತಾತ್ಮನಾಂ ಪುರುಷ ಭೂಷಣ ದೇಹಿ ದಾಸ್ಯಂ. ಅವ್ರು ಹೇಳ್ತಾರೆ, ಪಾಪಹಾರನೆ, ಪರಮೇಶ್ವರನೇ, ನನ್ನ ಎಲ್ಲವನ್ನೂ ಬಿಟ್ಟು ಸಕಲ ಸರ್ವಸ್ವವನ್ನು ತ್ಯಾಗ ಮಾಡಿ ನಿನ್ನ ದಿವ್ಯ ಪಾದಗಳ ಮೂಲಕ್ಕೆ ಬಂದು ನಾವು ಬಿದ್ದುಕೊಂಡಿದ್ದೇವೆ. ಆದ್ದರಿಂದ ಏನಾಗ್ತಿದೆ ಅಂದ್ರೆ, ನಿಮ್ಮ ಪಾದಕ್ಕೆ ನಾವುಗಳೆಲ್ಲರೂ ಬಂದು ಬಿದ್ದಾಗ ನಮ್ಮ ಮೇಲೆ ನೀನು ಅನುಗ್ರಹವನ್ನ ಮಾಡದೆ ಹೇಗೆ ನೀನು ಹೋಗು ಅಂತ ಹೇಳ್ತಾ ಇದೀಯಾ? ಹೇಗೆ ನೀನು ಹೋಗು ಅಂತ ಹೇಳ್ತಾ ಇದೀಯಾ? ನೀನು ಅಂದ್ರೆ ಯಾರು ಅಂದ್ರೆ ಹೇಳ್ತಾರೆ ನೋಡಿ, ಯಹ್ಯಂಬುಜಾಕ್ಷ ತವ ಪಾದತಲಂ ರಮಾಯಾಹ ದತ್ತಕ್ಷಣಂ ಕ್ವಚಿದರಣ್ಯ ಜನಪ್ರಿಯಸ್ಯ ಅಸ್ಪ್ರಾಕ್ಷ್ಮ ತತ್ ಪ್ರಭೃತಿ ನಾಣ್ಯ ಸಮಕ್ಷಮಂಗ ಸ್ಥಾತುಂ ತ್ವಯಾಭಿರಮಿತಾ ಬತ ಪಾರಯಾಮಃ. ಕಮಲಾಕ್ಷ, ನೀನು ವನವಾಸಿಗಳನ್ನ ಪ್ರೀತಿಸುವೆ. ವನವಾಸಿಗಳಾದಂತಹ ನಾವುಗಳು ಕೂಡ ನಿನ್ನನ್ನ ಬಹಳಷ್ಟು ಪ್ರೀತಿಸ್ತಾ ಇದ್ದೇವೆ. ಆದ್ದರಿಂದಲೇ ನಾವು ಈ ಕಾಡಲ್ಲೇ ವಾಸ ಮಾಡಿಕೊಂಡು ಇರುವವರು ಆಗಿದ್ದೇವೆ. ಲಕ್ಷ್ಮೀ ದೇವಿಗೂ ಕೂಡ ಆಗಾಗ ಒಂದು ಅವಕಾಶ ಸಿಗುತ್ತಂತೆ ನಿನ್ನ ಪಾದದ ಸೇವೆಯನ್ನ ಮಾಡುವ ಅವಕಾಶ. ಅಂಥದ್ರಲ್ಲಿ ನಮಗೆ ನಿತ್ಯ ಈ ಒಂದು ಅವಕಾಶವನ್ನ ನೀನು ಕೊಟ್ಟಿದೀಯಪ್ಪ. ಆದ್ದರಿಂದ ಒಂದು ಕ್ಷಣವೂ ಕೂಡ ನಿನ್ನನ್ನ ಬಿಟ್ಟು ನಾವು ಅಗಲೋದಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಸೇವೆಯನ್ನು ನನಗೆ ನೀನು ಕೊಡುವವನಾಗು ಅಂದಾಗ ಕೃಷ್ಣ ಪರಮಾತ್ಮನು ಏವಂ ಭಗವತಃ ಕೃಷ್ಣ ಲಬ್ಧಮನಾ ಮಹಾತ್ಮನಃ ಆತ್ಮಾನಂ ಮೇನಿರೇ ಸ್ತ್ರೀಣಾಂ ಮಾನಿನ್ಯೋ ಅಭ್ಯಧಿಕಂ ಭುವಿ ತಾಸಾಂ ತತ್ಸೌಭಗ ಮದಂ ವೀಕ್ಷ್ಯ ಮಾನಂಚ ಕೇಶವ ಪ್ರಶಮಾಯ ಪ್ರಸಾದಾಯ ತತ್ರೈವ ಅಂತರಧೀಯತ. ಹೀಗೆ ಏನಾಗ್ಬಿಡುತ್ತೆ ಅಂದ್ರೆ, ತಕ್ಷಣ ಆ ಗೋಪಿಕೆಯರಿಗೆ ಈ ಮಾತನ್ನೆಲ್ಲ ಹೇಳಿದ ಕೃಷ್ಣನು ನೋಡಿ, ಎಷ್ಟು ಜನ ಗೋಪಿಕೆಯರು ಇದ್ದರೋ ಅಷ್ಟು ಜನ ಕೃಷ್ಣರು ಆದ್ರಂತೆ. ಒಬ್ಬರಿಬ್ಬರಲ್ಲ, ಎಷ್ಟು ಜನ ಗೋಪಿಕೆಯರಿದ್ರು ಅಷ್ಟು ಜನ ಕೃಷ್ಣರೂ ಆದವರಾದರು. ನಂತರ ಏನಾಯ್ತು ಅಂದ್ರೆ, ಯಾವ ಜಾಗದಲ್ಲಿ ವೇಣುವನ್ನ ಬಾರಿಸಿಕೊಂಡು ಕೃಷ್ಣ ಪರಮಾತ್ಮನು ಏಕಾಂತವಾಗಿ ಕುಳಿತಿದ್ನೋ ಅಲ್ಲ ಕೃಷ್ಣ ಏಕಾಂತದಲ್ಲಿ ಕುಳಿತೂ ಇದ್ದಂತೆ. ಅಲ್ಲಿ ಏಕಾಂತದಲ್ಲಿ ಅವನು ಕುಳಿತೂ ಇದ್ದಂತೆ. ಕೃಷ್ಣನು ತನ್ನ ಮಾಯೆಯಿಂದ ಎಲ್ಲವನ್ನೂ ಕೂಡ ತನಗೆ ತಾನೇ ಸೃಷ್ಟಿಸಿಕೊಳ್ತಿದ್ದ. ಇದಕ್ಕೊಂದು ತುಂಬಾ ಚೆನ್ನಾಗೊಂದು ಉದಾಹರಣೆ ಸಿಗುತ್ತೆ. ನಾರದರು ಒಮ್ಮೆ ಕೃಷ್ಣ ಪರಮಾತ್ಮನ ಗೃಹಸ್ಥ ಜೀವನ ಹೇಗಿದೆ ಅಂತ ಪರೀಕ್ಷೆ ಮಾಡಬೇಕು ಅಂತ ಅನ್ಕೊಂಡ್ರು. ಯಾಕಂದ್ರೆ ನಮಗೆ ಒಬ್ಬೊಬ್ರು ಪತ್ನಿಯರು ಅಂತಾನು ಹೇಳಂಗಿಲ್ಲ, ಪತ್ನಿ ಬಹುವಚನ ಇಲ್ಲ, ಏಕವಚನ ಅಷ್ಟೇ. ಹೀಗಿದ್ದಾಗ ಅಂಥದ್ರೊಳಗೆ 16,000 ಜನರು ಮತ್ತೆ ಒಂದಷ್ಟು ಜನ ಪಟ್ಟ ಮಹಿಷಿಯರು, ಈ ಕೃಷ್ಣ ಹೆಂಗೆ ಈ ಗೃಹಸ್ಥ ಜೀವನವನ್ನ ನಿಭಾಯಿಸ್ಬೋದು ಅಂತ ಅನ್ಕೊಂಡ್ಬಿಟ್ರಂತೆ. ನಾರದರು ಮೊದಲಿಗೆ ಒಬ್ರು ಮನೆಗೆ ಹೋಗಿ ಅವ್ರ ಜೊತೆಗೆಲ್ಲ ಮಾತಾಡದ್ಮೇಲೆ, ಹೇಗಿದೀಯಮ್ಮ, ಏನು ಎಂತ ಅಂತೆಲ್ಲ ಕೇಳಿ, ನಿನಗೇನಾದ್ರೂ ಕೊರತೆ ಇದೆಯಮ್ಮ ಅಂತ ಕೇಳಿದ್ನಂತೆ. ನಾರದರೆ ನನಗೇನೂ ಕೂಡ ಕೊರತೆ ಇಲ್ಲ ಅಂತ ಅಲ್ಲಿರುವಂತಹ ಕೃಷ್ಣನ ಹೆಂಡತಿ ಒಬ್ಬಳು ಹೇಳಿದ್ದಂತೆ. ಏನೂ ಇಲ್ವಾ ನಿನಗೆ? ಹೌದು, ಏನೂ ಇಲ್ಲ, ಆದ್ರೆ ಒಂದು ಕೊರತೆ ಇದೆ ನಾರದರೆ, ನೀವು ಕೇಳಿದ್ದಕ್ಕೆ ನಾನು ಹೇಳ್ತೇನೆ ಅಂತ ಹೇಳಿದ. ಏನು ಕೊರತೆ ಅದು ಅಂದ್ರೆ, ಕೃಷ್ಣ ಯಾವಾಗಲೂ ಕೂಡ ನನ್ನ ಜೊತೆಗೇ ಇರ್ತಾನೆ. ಇನ್ನು ಉಳಿದ ಪತ್ನಿಯರ ಒಂದು ಕಥೆ ಏನು, ಅವ್ರ ಜೊತೆಗೆ ಅವನು ಹೋಗೋದೇ ಇಲ್ವಲ್ಲ, ಅದೇ ನಂಗೆ ದುಃಖ. ಯಾವಾಗಲೂ ನನ್ನ ಜೊತೆಗೆ ಇರ್ತಾನ ಅವನು, ಇನ್ನು ಉಳಿದವರ ಸಮೀಪಕ್ಕೆ ಯಾವಾಗ ಹೋಗ್ತಾನೆ, ಅವರೆಲ್ಲ ದುಃಖ ಆಗ್ತಿದೆ ಅನ್ನೋದು ನನ್ನ ದುಃಖ ಅಂತ ಹೇಳ್ತಾಳೆ. ಕೃಷ್ಣ ಸಿಗಾಕೊಂಡ ಅಂತ ಎರಡನೇವ್ರ ಮನೆಗೆ ಹೋಗ್ತಾಳೆ. ಎಲ್ಲ ಹೇಳ್ತಾರೆ, ನಿಂಗೇನಾದ್ರು ಕೊರತೆ ಇದೆಯಮ್ಮ ಅಂತ ಕೇಳ್ತಾರೆ. ನಾರದರೆ ಒಂದೇ ಒಂದು ಕೊರತೆ ಇದೆ. ಏನು? ಕೃಷ್ಣ ಯಾವಾಗ್ಲೂ ನಮ್ ಜೊತೆಗೆ ಇರ್ತಾನೆ, ಇನ್ನು ಉಳಿದವ್ರ ಕಥೆ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಹಾಗೆ ಅಷ್ಟೂ ಜನರ ಪತ್ನಿಯರ ಮನೆಗೆ ಹೋದ್ರೂ ಕೂಡ 16,000 ಕೃಷ್ಣರಾಗಿ ಅವರೆಲ್ಲರ ಜೊತೆಗೆ ಅವನು ಇದ್ದಂತೆ. ಒಬ್ಬ ಕೃಷ್ಣ ಅಲ್ಲ, ಎಲ್ಲಾ ಹೆಂಡತಿಯರಿಗೂ ಒಬ್ಬೊಬ್ಬ ಕೃಷ್ಣ. ರುಕ್ಮಿಣಿಯ ಜೊತೆಗೂ ಕೃಷ್ಣ, ಜಾಂಬವತಿಯ ಜೊತೆಗೂ ಕೃಷ್ಣ, ಸತ್ಯಭಾಮೆಯ ಜೊತೆಗೂ ಕೃಷ್ಣ. ಇಲ್ಲಿ ದ್ರೌಪದಿ, ಅದೊಂದು ಅಧ್ಯಾಯ ಓದಬೇಕಿತ್ತು ನಾನು, ತುಂಬಾ ಚೆನ್ನಾಗಿತ್ತು. ದ್ರೌಪದಿ ಕೃಷ್ಣನ ಪಟ್ಟ ಮಹಿಷಿಯರ ಸಂದರ್ಶನವನ್ನ ಮಾಡ್ತಾಳೆ. ನಿನ್ ಹೆಂಗ್ ಕೃಷ್ಣ ಪರಿಚಯ ಆದ, ನಿನ್ ಹೆಂಗ್ ಮದುವೆ ಆದ ಅಂತ. ತುಂಬಾ ಚೆನ್ನಾಗಿದೆ ಆ ಘಟ್ಟ. ಅಷ್ಟೂ ಜನ ಪಟ್ಟ ಮಹಿಷಿಯರ ಒಂದು ಜೊತೆಗೆ ಅವಳು ಮಾತಾಡ್ತಾಳೆ ದ್ರೌಪದಿ ಬಂದು. ಆಗ ಏನಾಗುತ್ತೆ ಅಂದ್ರೆ, ಎಷ್ಟು ಜನರಿದ್ರೋ ಅಷ್ಟು ಕೃಷ್ಣರು ಆಗಿಬಿಡ್ತಿದ್ನಂತೆ. ಯಾರು? ಕೃಷ್ಣ ಪರಮಾತ್ಮ.
ಆ ನಂತರ ಏನಾಯ್ತು ಅಂದ್ರೆ ಇಲ್ಲೂ ಕೂಡ ಅವರೆಲ್ಲ ಏನಾಗ್ಬಿಟ್ರು, ಅವರ ಜೊತೆಗೆ ನೃತ್ಯವನ್ನ ಮಾಡೋಕೆ ಶುರು ಮಾಡಿದ್ಮೇಲೆ ಕೃಷ್ಣ ನಮ್ಮವ ಅಂತ ಅಂದ ತಕ್ಷಣ ಅವ್ರಿಗೊಂದು ಅಹಂಕಾರ ಬಂದುಬಿಡ್ತು, ಗರ್ವ ಬಂದುಬಿಡ್ತು. ಆಗ ಮದ ಗರ್ವ ಇವೆಲ್ಲವನ್ನು ಹೋಗಲಾಡಿಸ್ಬೇಕು ಅಂತ ಅನ್ಕೊಂಡಾಗ ಏನಾಯ್ತು ಅಂದ್ರೆ ಕೃಷ್ಣ ಪರಮಾತ್ಮ ಅಂತರ್ಧಾನನಾಗ್ಬಿಟ್ಟು. ಯಾವಾಗ ಆ ಒಂದು ಅಂತರ್ಧಾನನು ಆಗ್ಬಿಟ್ನೋ ಆಗ ತಕ್ಷಣ ಗೋಪಿಕೆಯರಿಗೆ ಅತ್ಯಂತ ದುಃಖ ಆಗೋದಿಕ್ಕೆ ಶುರುವಾಯಿತು, ನೋವಾಯ್ತು. ಎಲ್ಲ ಕಡೆಗೂ ಹುಡುಕಿದ್ರು, ಹುಡುಕಿ 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 ಏನಾಯ್ತು ಅಂದ್ರೆ ಆ ಕೃಷ್ಣ ಪರಮಾತ್ಮನ ಅಷ್ಟೂ ಕಥೆಗಳನ್ನ ಹಾಡಿನ ಮೂಲಕ ಹೇಳೋದಿಕ್ಕೆ ಆರಂಭ ಮಾಡ್ತಾರೆ. ಅಷ್ಟು ದುಃಖವನ್ನ ಅನುಭವಿಸ್ಬಿಡ್ತಾರೆ. ಆ ದುಃಖದಲ್ಲಿ ಬಂದಂತಹ ಒಂದು ಧ್ವನಿಯೇ ಈ ಗೋಪಿಕಾ ಗೀತ. ಜಯತಿ ತೇಧಿಕಂ ಜನ್ಮನಾ ವ್ರಜಃ ಶ್ರಯತ ಇಂದಿರಾ ಶಶ್ವದತ್ರಹಿ ದಯಿತ ದೃಶ್ಯತಾಂ ದಿಕ್ಷು ತಾವಕಾಹ ತ್ವಯಿ ಧೃತಾಸವಸ್ತ್ವಾಂ ವಿಚಿನ್ವತೆ. ಹೇಳ್ತಾರಲ್ಲ, ಇದನ್ನ ತುಂಬಾ ರಾಗವಾಗಿ ಒಬ್ಬೊಬ್ರು ಒಂದೊಂದು ರಾಗದಲ್ಲಿ ಹೇಳ್ತಾರೆ. ಇದನ್ನ ಗೋಪಿಕಾ ಗೀತ ಜಗತ್ತಲ್ಲಿ ತಾಳಬದ್ಧವಾಗಿ ಇರುವಂತಹ ಗೀತ ಇದು. ಜಯತಿ ತೇಧಿಕಂ ಜನ್ಮನಾ ವ್ರಜಃ ಶ್ರಯತ ಇಂದಿರಾ ಶಶ್ವದತ್ರಹಿ ದಯಿತ ದೃಶ್ಯತಾಂ ದಿಕ್ಷು ತಾವಕಾಹ ತ್ವಯಿ ಧೃತಾಸವಸ್ತ್ವಾಂ ವಿಚಿನ್ವತೆ ಶರದುದಾಶಯೇ ಸಾಧು ಜಾತ ಸತ್ ಸರಸಿಜೋದರ ಶ್ರೀಮುಷಾದೃಶ ಸುರತನಾಥತೆ ಅಶುಲ್ಕದಾಸಿಕಾ ವರದ ನಿಘ್ನತೋ ನೇಹ ಕಿಂವತ. ಪ್ರಿಯ ಕೃಷ್ಣ, ಯಾರಿಗೂ ಈ ವ್ರಜ ಅಂದರೆ ಏನು ಅನ್ನೋದೇ ಗೊತ್ತಿರ್ಲಿಲ್ಲಪ್ಪ. ಗೋಕುಲ ಅಂದ್ರೆ ಏನು ಅನ್ನೋದೇ ಗೊತ್ತಿರ್ಲಿಲ್ಲ. ನೀನು ಹುಟ್ಟಿದ ಕಾರಣದಿಂದಲೇ ವೈಕುಂಠಾದಿ ಲೋಕಗಳಿಗಿಂತಲೂ ಕೂಡ ಸರ್ವಶ್ರೇಷ್ಠವಾಯ್ತು ಈ ನಮ್ಮ ದನದ ದೊಡ್ಡಿ. ಆ ದನದ ದೊಡ್ಡಿ ಎಲ್ಲಕ್ಕಿಂತಲೂ ಕೂಡ ಶ್ರೇಷ್ಠವಾಯ್ತಪ್ಪ. ಆದ್ದರಿಂದ ನೀನು ಯಾವಾಗ ವೈಕುಂಠವನ್ನ ಬಿಟ್ಟು ಗೊಲ್ಲರ ಹಟ್ಟಿಯೊಳಗೆ ಬಂದು ಇರೋದಕ್ಕೆ ಶುರು ಮಾಡಿದ್ರೋ ಆಗ ಏನಾಯ್ತು ಅಂದ್ರೆ ನಿನ್ನ ಜೊತೆಗೆ ಸಾಕ್ಷಾತ್ತಾಗಿ ಲಕ್ಷ್ಮೀದೇವಿಯು ಕೂಡ ಬಂದು ಇಲ್ಲಿ ವಾಸ ಮಾಡೋದಿಕ್ಕೆ ಆರಂಭ ಮಾಡ್ಬಿಟ್ಲಪ್ಪ. ಆದ್ರಿಂದ ನೀನು ಬಂದಾಗಿಂದ ನಮ್ಗೆಲ್ಲರಿಗೂ ಕೂಡ ಆನಂದವೋ ಆನಂದ, ಆನಂದವೋ ಆನಂದ, ಆನಂದವೋ ಆನಂದ ಹೇಳ್ತಾರೆ. ನಖಲು ಗೋಪಿಕಾ ನಂದನೋ ಭವ ಅಖಿಲ ಸದ್ಗುರೋ ಅಖಿಲ ದೇಹಿನಾಂ ಅಂತರಾತ್ಮದೃಕ್ ವಿಘನ ಸಾರ್ಥಿತೋ ವಿಶ್ವಗುಪ್ತಯೇ ಸಖ ಉದೇಯಿವಾನ್ ಸಾತ್ವತಾಂ ಕುಲೇ. ನೋಡಪ್ಪ, ಏನು ಅಂದ್ರೆ ಪ್ರಾಣಕಾಂತನೇ ನಮ್ಮೆಲ್ಲರನ್ನೂ ಕೂಡ ರಕ್ಷಿಸುವುದಕ್ಕೋಸ್ಕರವೇ, ದಯೆಯನ್ನ ತೋರುವುದಕ್ಕೋಸ್ಕರವೇ ನೀನು ಈ ವ್ರಜದಲ್ಲಿ ಹುಟ್ಟಿದವನು ಆಗಿದೆಯಾ. ಎಲ್ಲರೂ ಕೂಡ ಜಗತ್ತಲ್ಲಿ ಯಾರು ಯಾರಿಗೆ ಪ್ರಪಂಚದ ವಿಷಯ ಸುಖಗಳು ಬೇಡ ಅಂತ ಆಗಿದೆ ಅವರೆಲ್ಲರೂ ಕೂಡ ನಿನ್ನ ಚರಣ ಕಮಲಗಳನ್ನ ಆಶ್ರಯಿಸಿದರೆ ಸಾಕು, ಅವರೆಲ್ಲರಿಗೂ ನೀನು ಮುಕ್ತಿಯನ್ನ ಕರುಣಿಸುವವನಾಗಿದೆಯಪ್ಪ. ಅಂತಹ ಪರಮಾತ್ಮನೇ ನೀನು ಈ ರೀತಿಯಾಗಿ ಇಂತಹ ಕಗ್ಗತ್ತಲ ರಾತ್ರಿಯಲ್ಲಿ ನಮ್ಮ ಮೇಲೆ ನಮ್ಮನ್ನ ಬಿಟ್ಟು ಹೋಗಿರೋದು ಎಷ್ಟರ ಮಟ್ಟಿಗೆ ಸರಿ. ಆದ್ದರಿಂದ ದಯಮಾಡಿ ನಮಗೆ ದರ್ಶನವನ್ನು ಕೊಡು ಅಂತೆಲ್ಲ ಹೇಳಿ ಆ ಗೋಪಿಕೆಯರು ಅನೇಕ ಪ್ರಾರ್ಥನೆಯನ್ನು ಮಾಡ್ತಾರೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದೊಂದು ಶ್ಲೋಕವೂ ಕೂಡ ಗೋಪಿಕಾ ಗೀತ ಆ ಹೃದಯ ಮುಟ್ಟತ್ತೆ. ಕೃಷ್ಣ, ನಿತ್ಯ ಬೆಳಗ್ಗೆ ಎದ್ದು ನೀನು ಹಸುಗಳನ್ನೆಲ್ಲ ಹೊಡ್ಕೊಂಡು ಹೋಗ್ಬಿಡ್ತಿದ್ಯಪ್ಪ. ನಮಗೆ ತ್ರುಟಿರ್ ಯುಗಾಯತೆ, ಒಂದೊಂದು ಕ್ಷಣವೂ ಕೂಡ ಒಂದೊಂದು ಯುಗದಂತೆ ಭಾಸವಾಗ್ತಾ ಇತ್ತು. ನಾವೆಲ್ಲರೂ ಏನು ಯೋಚನೆ ಮಾಡ್ತಿದ್ವಿ ಗೊತ್ತಾ ಕೃಷ್ಣ? ನಿನ್ನ ಕೋಮಲವಾದ ಕಾಲನ್ನ ಆ ಹುಲ್ಲು ಮತ್ತೆ ಕಲ್ಲುಗಳ ಮೇಲೆ, ಮಣ್ಣಿನ ಮೇಲೆ ಇಟ್ಕೊಂಡು ಹೋಗ್ಬೇಕಾದ್ರೆ ನಾವೆಲ್ಲರೂ ಹೃದಯದಲ್ಲಿ ಅಂದ್ಕೊಳ್ತಿದ್ವಿ, ಆಹಾ, ಆ ಕೃಷ್ಣ ತುಳಿಯುವ ಹುಲ್ಲಾಗಿ ನಾನು ಹುಟ್ಟಬಾರ್ದಿತ್ತೆ, ಆ ಕೃಷ್ಣ ತುಳಿಯುವ ಕಲ್ಲಾಗಬಾರ್ದಿತ್ತೆ ಅನ್ನುವ ಭಾವದಿಂದ ಇರ್ತಿದ್ವಪ್ಪ. ಇನ್ನು ಬರುವವರೆಗೂ ಕೂಡ ನಾವು ಕಾಯ್ಕೊಂಡಿದ್ವಿ. ಆದ್ರಿಂದ ಎಂಥದ್ದು ನಿಜವಾಗ್ಲೂ ಕೂಡ ಹೇಳ್ತಾರೆ, ಒಂದು ಏನು
ನಿನ್ನನ್ನ ನಾನು ನೋಡ್ಬೇಕಾದ್ರೆ ಒಮ್ಮೊಮ್ಮೆ ಏನಾಗ್ಬಿಡುತ್ತೆ ಅಂದ್ರೆ ಕಣ್ಣಿನ ರೆಪ್ಪೆ ಹೀಗೆ ಮುಚ್ಕೊಳತ್ತೆ, ಮುಚ್ಕೊಂಡು ಮತ್ತೆ ಹಿಂಗ್ ಬಿಡುತ್ತೆ. ಆ ಮುಚ್ಚಿಕೊಂಡು ಬಿಡೋದು ಎಷ್ಟೊತ್ತು? ಒಂದು ಕ್ಷಣದಲ್ಲಿ ಒಂದು ಕ್ಷಣ, ಒಂದು ಸೆಕೆಂಡ್ ಒಳಗೆ ಅರ್ಧ ಕಾಲು ಸೆಕೆಂಡ್ ನಾವು ಮುಚ್ಕೊಂಡು ಹಿಂಗ್ ತೆಗಿತೀವಿ ಅಷ್ಟು. ಅದಕ್ಕೆ ನಾವು ಬ್ರಹ್ಮದೇವರಿಗೆ ಬೈತಾ ಇದ್ವಿ, ನಿನ್ನನ್ನು ನೋಡ್ಬೇಕಾದ್ರೆ ಕಣ್ರೆಪ್ಪೆ ಯಾಕೆ ಮುಚ್ಕೊಳ್ಳುತ್ತೆ ಅಂತ. ನಿನ್ನನ್ನ ನೋಡ್ಬೇಕಾದ್ರೆ ಈ ಕಣ್ಣಿನ ರೆಪ್ಪೆ ನಿರ್ಮಿಸಿದಂತಹ ಬ್ರಹ್ಮದೇವ ನಿಜವಾಗಲೂ ಕೂಡ ಮೂರ್ಖ ಅಂತ ಅಂದ್ಕೊಳ್ತಾ ಇದ್ವಿ. ಯಾಕೆ? ನಿನ್ನನ್ನು ನೋಡ್ಬೇಕಾದ್ರೆ ಕಣ್ಣು ಯಾಕೋ ಮುಚ್ಕೋಬೇಕು, ನಿನ್ನ ನೋಡ್ಬೇಕಾದ್ರೆ ಯಾಕೆ ಮುಚ್ಕೋಬೇಕು? ಹೀಗೆ ಆ ಕೃಷ್ಣನು ಸ್ತೋತ್ರವನ್ನ ಮಾಡ್ತಾರೆ. ಆ ಸ್ತೋತ್ರವನ್ನ ಮಾಡಿದ ಮೇಲೆ ಆ ಕೃಷ್ಣ ಪರಮಾತ್ಮನು ಮತ್ತೆ ಪ್ರತ್ಯಕ್ಷನಾಗ್ತಾನೆ. ಅವರ ಜೊತೆಗೆ ಮತ್ತೆ ಆನಂದದಿಂದ ಕಾಲವನ್ನ ಕಳೀತಾನೆ. ಭಾಗವತಕಾರರು ಒಂದು ಶ್ಲೋಕವನ್ನ ಇಲ್ಲಿ ಬರಿತಾರೆ. ಎಷ್ಟು ಚೆನ್ನಾಗಿ ಬರಿತಾರೆ ಅಂದ್ರೆ, ಇದೇನಿದು ಕೃಷ್ಣ ಎಲ್ಲ ಹೆಣ್ಣು ಮಕ್ಕಳ ಜೊತೆಗೆ ನೃತ್ಯ ಇತ್ಯಾದಿಗಳನ್ನೆಲ್ಲ ಮಾಡ್ಬಿಟ್ನಲ್ಲ ಅಂದ್ರೆ, ಅದು ಕೃಷ್ಣನ ಶಕ್ತಿ ಅಪ್ಪ. ಅದು ಹೇಳ್ತಾರೆ, ಧರ್ಮ ವ್ಯತಿಕ್ರಮೋ ದೃಷ್ಟ ಈಶ್ವರಾಣಾಂಚ ಸಾಹಸಂ ತೇಜೀಯಸಾಂ ನದೋಷಾಯ ವನ್ಹೇ ಸರ್ವಭುಜೋ ಯಥಾ. ಜಗತ್ತಲ್ಲಿ ದೊಡ್ಡವರು ಧರ್ಮವನ್ನ ದಾಟುವುದನ್ನ ನಾವುಗಳು ನೋಡಬಹುದು. ಧರ್ಮ ಮಾರ್ಗ ಇದು ಅಂದ್ರೆ ಆ ಧರ್ಮವನ್ನ ಒಂದು ಹೆಜ್ಜೆ ದಾಟ್ತಾರೆ. ಅದು ಈಶ್ವರಾಣಾಂಚ ಸಾಹಸಂ, ಅದು ಅವರಿಗೆ ಮಾತ್ರ ಧರ್ಮ ದಾಟಿದ್ರೂ ಕೂಡ ಅರಗಿಸ್ಕೊಳ್ಳೋ ಶಕ್ತಿ ಇರುತ್ತೆ. ನಾವು ಕೃಷ್ಣ ದಾಟ್ತಾ ಅಂತ ನಾವು ದಾಟಕ್ ಹೋಗ್ಬಾರ್ದು. ಕೃಷ್ಣ ದಾಟದ ಅಂದ್ರೆ ಆಯ್ತಪ್ಪ, ಗೋವರ್ಧನ ಪರ್ವತ ಎತ್ತು ನೋಡೋಣ. ಆ ಪೂತನ, ಅಘಾಸುರ, ಬಾಣಾಸುರ, ದೊಡ್ಡ ದೊಡ್ಡ ರಾಕ್ಷಸರೆಲ್ಲರೂ ಬಂದ್ರಲ್ಲಪ್ಪ, ಅವ್ರನ್ನೆಲ್ಲ ತೃಣಾವರ್ತ, ಇವರೆಲ್ಲರನ್ನು ಕೂಡ ಒಂದ್ಸಲಿ ನೀನು ಅವ್ರನ್ನೆಲ್ಲ ಉದ್ಧಾರ ಮಾಡು ನೋಡೋಣ. ಕೃಷ್ಣ ಗೀತೆಯನ್ನು ಹೇಳಿದ, ಕೃಷ್ಣ ಉದ್ಧವ ಗೀತೆಯನ್ನು ಹೇಳಿದ, ಕೃಷ್ಣ ಅಕ್ರೂರನಿಗೆ ಅನುಗ್ರಹ ಮಾಡ್ದ, ಕೃಷ್ಣ ಮುಚುಕುಂದನಿಗೆ ಅನುಗ್ರಹ ಮಾಡ್ದ. ಅವನ್ನೆಲ್ಲ ಒಂದ್ಸಲಿ ಹೇಳು ನೋಡೋಣ. ನಮ್ಮ ಬುದ್ಧಿ ಏನ್ ಮಾಡುತ್ತೆ ಅಂದ್ರೆ, ಯಾವುದು ದೊಡ್ಡದೋ ಅದನ್ನ ಬಿಟ್ಟು ಚಿಕ್ಕ ವಿಷಯದಲ್ಲಿ ಹುಡುಕಕ್ ಹೋಗುತ್ತೆ. ಅದು ನಮ್ಮ ಬುದ್ಧಿಯಲ್ಲಿರುವ ಹುಡುಕೆ ಹೊರತು ಗ್ರಂಥಗಳಲ್ಲಿ ಅವರ ವ್ಯಕ್ತಿತ್ವದಲ್ಲಿರುವ ಹುಡುಕಲ್ಲ. ಹೇಳ್ತಾರೆ, ತೇಜೀಯಸಾಂ ನದೋಷಾಯ, ದೊಡ್ಡವರಿಗೆ ಇದರಿಂದ ದೋಷವೇ ಅಲ್ವಂತೆ. ಹೇಗೆ ಅಂದ್ರೆ, ವನ್ಹೇ ಸರ್ವಭುಜೋ ಯಥ. ಏನ್ ಈ ತರ ಮಾಡ್ಬಿಟ್ಟಲ್ಲ? ಹೌದು, ಈಶ್ವರ ಹಾಲಾಹಲ ವಿಷವನ್ನೂ ಕುಡ್ದ, ಕುಡಿ ನೋಡೋಣ. ಕೃಷ್ಣ ಈಶ್ವರ ಮಾಡೋದೆಲ್ಲ ಸರಿನಾ? ಎಲ್ಲಪ್ಪ ಸರಿ. ಇದೇ ಭಾಗವತದ ಚತುರ್ಥ ಸ್ಕಂದದೊಳಗೊಂದು ಘಟ್ಟ ಬರುತ್ತೆ, ಶತಿ ಉಪಾಖ್ಯಾನ, ಅದ್ಭುತವಾದ ಉಪಾಖ್ಯಾನ. ಇಡೀ ಭಾಗವತ ಕೃಷ್ಣ ಪರಮಾತ್ಮ ವಿಷ್ಣುವಿಗೆ ಸಂಬಂಧಪಟ್ಟಿದ್ರೂ ಕೂಡ ಇಂತಹ ಭಾಗವತದಲ್ಲಿ ಒಂದು 2-3 ಅಧ್ಯಾಯ ಶಿವನಿಗೂ ಸಂಬಂಧಪಟ್ಟಿದೆ. ಅದು ಸತ್ಯುಪಾಖ್ಯಾನ, ದಕ್ಷ ಪ್ರಜಾಪತಿಯ ಒಂದು ಯಜ್ಞ ವಿಧ್ವಂಸನದ ಅದ್ರೊಳಗೆ ಹೇಳ್ತಾನೆ ದಕ್ಷ ಪ್ರಜಾಪತಿ, ಇವನು ಎಲ್ಲಿಂದನಪ್ಪ ಶಿವ ಇವನು? ಅವನು ನೋಡ್ರಪ್ಪ, ನೀವೆಲ್ಲಾರು ಒಂದ್ ಕಡೆ ಶಿವ ಅನ್ನೋದನ್ನ ತೋರಿಸ್ಬಿಡಿ ನೋಡೋಣ. ಶಿವ ಅಂದ್ರೆ ಏನು? ಮಂಗಳ ಅಂತ. ಅವ್ನು ನೋಡಿದ್ರೆ ಮಂಗಳ ರೂಪದಿಂದ ಇದಾನ? ಹೋಗ್ಲಿ. ಮೈ ತುಂಬಾ ಬಟ್ಟೆ ಹಾಕೊಂಡಿದಾನ? ಇಲ್ಲ. ತಲೆಗಿಲೇನಾರು ಚೆನ್ನಾಗಿ ಬಾಚ್ಕೊಂಡಿದಾನ? ಇಲ್ಲ. ಒಳ್ಳೆ ಆಭರಣಗಳನ್ನು ಹಾಕೊಂಡಿದಾನ? ಇಲ್ಲ. ಒಳ್ಳೆ ಸ್ನೇಹಿತರಿದಾರ? ಇಲ್ಲ. ಒಳ್ಳೆ ಜಾಗದಲ್ಲಿ ವಾಸ ಮಾಡ್ತಾನ? ಇಲ್ಲ. ನಾವು ಎಲ್ಲಿಗೆ ಹೋದ್ರೆ ಚಿತಾಭಸ್ಮ ಕೃತ ಸ್ನಾನ, ಅಲ್ಲಿ ಹೇಳ್ತಾರೆ, ಇದೇ ಮಾತು ಹೇಳೋದು. ನಾವೆಲ್ಲರೂ ಗಂಗಾ ಅಲ್ಲೆಲ್ಲ ಹೋಗಿ ಸ್ನಾನ ಮಾಡಿ ಬಂದ್ರೆ ಇವನೇನ್ ಮಾಡ್ತಾನೆ, ಎಲ್ಲೋ ಒಂದ್ ಕಡೆ ಸ್ಮಶಾನಕ್ಕೆ ಹೋಗ್ತಾನೆ, ಆ ಬೂದಿಯನ್ನ ಹಾಕೊಂಡ್ಬಿಡ್ತಾನೆ, ನನ್ ಸ್ನಾನ ಆಯ್ತು ಅಂದ್ಬಿಡ್ತಾನೆ. ನಾವ್ ಎಲ್ಲಿಗೆ ಹೋದ್ರೆ ಸ್ನಾನ ಮಾಡ್ತೀವೋ ಇವನ್ ಅದ್ರ ಬೂದಿಲೇ ಸ್ನಾನ ಮಾಡ್ತಾನೆ. ಇವನ್ ಹೆಂಗೆ ಶಿವ ಅಂತ ಆಗ್ತಾನೆ. ಇಷ್ಟುದ್ದ ಪಟ್ಟಿ ಕೊಡ್ತಾರೆ ದಕ್ಷ ಪ್ರಜಾಪತಿ ಈಶ್ವರನ ಮೇಲೆ. ನಾವು ಹೇಗೆ ಮಂಗಳವಾರ ಅಂತ ಹೇಳ್ತೇವೆ, ಸರಿನಾ? ಹೆಸರು ಏನು? ಮಂಗಳ ಅಂದ್ರೆ ಏನು? ಶುಭ ಅಂತ. ಅವತ್ತು ಯಾವ್ದಾದ್ರು ಒಂದು ಕೆಲಸ ಮಾಡ್ತೀರಾ ನೀವು? ಶುಭವಾರ ಅಂತಾನೆ ಇಟ್ಕೊಂಡ ಮೇಲೆ ಅವತ್ತು ಹೋಗ್ಲಿ ಆಯುಷ್ಕರ್ಮ ಮಾಡ್ಕೋತೀವಿ ನಾವು. ಇಲ್ಲಪ್ಪ, ಬಾರ್ಬರ್ ಶಾಪಿಗೆ ಹೋಗೊಂದು ನಾವು ಕಟಿಂಗ್ ಮಾಡಿಸ್ಕೊಂಡ್ ಬರೋಣ ಮಾಡ್ತೀವ? ಹೆಸರೇ ಮಂಗಳವಾರ, ಯಾಕೆ ಮಾಡೋಲ್ಲ ನೀವು? ಹೇಗೆ ಅಮಂಗಳವಾರವನ್ನೇ ಮಂಗಳವಾರ ಅಂತ ಕರಿತಾ ಇದೀವೋ, ಹಾಗೆ ಇವನ್ನೆಲ್ಲರೂ ಅಶಿವ ಅಶಿವ ಅಂತ ಕರಿಬೇಕು. ಚೆನ್ನಾಗಿರಲ್ಲ ಅಂತ ಶಿವ ಶಿವ ಅಂತ ಕರಿತಿದೀವಿ ಅಷ್ಟೇ. ಎಷ್ಟು ಬೈತಾನೆ. ಅದೆಲ್ಲದಕ್ಕೂ ಕೂಡ ದಾಕ್ಷಾಯಿಣಿ
ಆ ದಕ್ಷನ ಮಗಳೇ ಉತ್ತರವನ್ನ ಕೊಡ್ತಾಳೆ, ಅದ್ಭುತವಾದ ಉತ್ತರವನ್ನ ಕೊಡ್ತಾಳೆ. ಯದ್ವ್ಯಕ್ಷರ, ಏ ಅಪ್ಪ ಅವತ್ತೇನೋ ಹೇಳದ್ಯಂತಲ್ಲ, ಶಿವ ಅಶಿವ ಅಂತ ಹೇಳದ್ಯಂತಲ್ಲ, ಪ್ರಾಸಂಗಿಕವಾಗಿ ನಮ್ಮ ಬಾಯಿಯಲ್ಲಿ ಶಿವ ಎಂಬ 2 ಅಕ್ಷರ ಉತ್ಪತ್ತಿ ಆದ್ರೆ ಸಾಕು, ಉಚ್ಚಾರ ಆದ್ರೆ ಸಾಕು, ಅವನ್ಗೆಲ್ಲ ಪಾಪವನ್ನು ಕಳ್ಕೊಂಡ್ಬಿಡ್ತಾನೆ. ನೀ ಅವತ್ತೇನೋ ಹೇಳದ್ಯಂತಲ್ಲ, ಏನಂತ ಹೇಳ್ದೆ ನೀನು? ಚಿತಾಭಸ್ಮವನ್ನೆಲ್ಲ ಹಚ್ಕೊಂಡ್ಬಿಡ್ತಾನೆ, ಮಾಡ್ಬಿಡ್ತಾನೆ ಅಂತೆಲ್ಲ ಹೇಳದ್ಯಂತಲ್ಲ. ನಿನಗೇನು ಗೊತ್ತು ಆ ಭಗವಂತನ ಮೈ ಮೇಲಿರುವಂತಹ ಧೂಳಿನ ಮಹಿಮೆ ಏನ್ ಗೊತ್ತು? ಇಲ್ಲೆಲ್ಲ ಕೂತಿದ್ದಾರೆ ನೋಡು, ದೊಡ್ಡ ದೊಡ್ಡ ಋಷಿಗಳು ಮುನಿಗಳು ಎಲ್ಲರೂ ಕೂತು ನಿಂಗೆ ಯಜ್ಞವನ್ನ ಮಾಡಿಸ್ತಾ ಇದಾರಲ್ಲ, ಅವರಿಗೆ ಕೇಳು, ಗೊತ್ತಿರತ್ತೆ ಭಗವಂತನ ಮೈ ಮೇಲಿರುವ ಭಸ್ಮದ ಮಹಿಮೆ ಏನು ಅಂತ. ಏನು ಮಹಿಮೆ? ಪ್ರದೋಷ ಸಂದರ್ಭದಲ್ಲಿ ಪರಶಿವನು ತಾಂಡವ ನೃತ್ಯವನ್ನ ಆಡ್ಬೇಕಾದ್ರೆ ಕೈಲಾಸದ ಪರ್ವತದ ಕೆಳಗಡೆಗೆ ಇವರೆಲ್ಲರೂ ಬಂದು ನಿಂತಿರ್ತಾರಂತೆ. ಯಾಕೆ ಗೊತ್ತಾ? ಅವನ್ ಮೈ ಮೇಲಿರೋ ಧೂಳು ಎಲ್ಲಿ ನಮ್ಮ ತಲೆ ಮೇಲೆ ಬಿದ್ರೆ ಸಾಕಪ್ಪ, ನಾವು ಪುನೀತರಾಗ್ತೀವಿ ಅಂತ, ನಾವು ಪುನೀತರಾಗ್ತೀವಿ ಅಂತ ಬಂದು ನಿಂತಿರ್ತಾರೆ ಅಂತ ಹೇಳ್ತಾರೆ. ಹಾಗೆ ತೇಜೀಯ ಶಿವ ಆ ರೀತಿ ವಾಸ ಮಾಡ್ಕೊಂಡಿದ್ದಾನೆ ಅಂತ ನಾವು ಹಂಗೆ ಇರ್ತೀವಿ ಅಂತ ಹೇಳಕ್ಕಾಗತ್ತೆ? ಅವನ್ ನಗ್ನವಾಗಿ ಓಡಾಡ್ತಾನೆ, ಆಯ್ತಪ್ಪ, ಅವನ್ ಪ್ರಕಾರ ಒಂದು ದಿನ ಹೋಗಿ ಕೈಲಾಸ ಪರ್ವತದ ಮೇಲೆ ಇದ್ದು ಗೊತ್ತಾಗತ್ತೆ, ಅವನ್ ಅಲ್ಲೇ ವಾಸ ಮಾಡ್ತಾನೆ, ಅವನ ಶಕ್ತಿ ಏನು ಅಂತ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಹರಿದ್ವಾರದಲ್ಲಿ ಇರಕ್ಕಾಗಲ್ಲ, ಕೈಲಾಸ ಪರ್ವತ ಎಲ್ಲಿಂದ ಬಂತು ನಿಮಗೆ? ಹಿಮಾಲಯದ ತಪ್ಪಲು ಅಲ್ಲೇ ಇರಕ್ಕಾಗಲ್ಲ ನೀವು, ಕೈಲಾಸ ಪರ್ವತದ ಮೇಲೆ ಇರಕ್ಕಾಗತ್ತೆ ನಾವು? -50 ಡಿಗ್ರಿ 40 ಡಿಗ್ರಿ ಇರುತ್ತೆ. ಅದಕ್ಕೆ ಹೇಳ್ತಾರೆ, ನೈತತ್ ಸಮಾಚರೇ ಜಾತು ಮನಸಾಪಿ ಹ್ಯನೀಶ್ವರ ವಿನಶ್ಯತ್ಯಾಚರನ್ ಮೌಢ್ಯಾತ್ ಯಥಾ ರುದ್ರೋಬ್ಧಿಜಂ ವಿಷಂ. ಇಂತಹ ಸಾಮರ್ಥ್ಯ ಇಲ್ಲದೆ ಇರುವಂಥವರು ಎಂದೂ ಕೂಡ ಧರ್ಮದ ಉಲ್ಲಂಘನೆಯ ಮಾತನ್ನ ಮನಸ್ಸಿನಲ್ಲಿಯೂ ಯೋಚನೆ ಮಾಡಬಾರ್ದಂತೆ. ಶರೀರದಿಂದ ಮಾಡೋದು ದೂರ ಉಳಿತೋ, ಮನಸ್ಸಿನಿಂದಲೂ ಯೋಚನೆ ಮಾಡಬಾರ್ದಂತೆ. ಮೂರ್ಖತೆಯಿಂದ ಏನಾದ್ರೂ ನಾನೂ ಆ ತರಹ ಮಾಡ್ತೀನಿ ಅಂತ ಹೊರಟ್ರೆ ಅವನ ನಾಶ ಅನ್ನೋದು ನಿಶ್ಚಿತ. ಶಿವ ಶಂಕರ ಹಲಾಹಲ ವಿಷವನ್ನ ಕುಡ್ದ ಅಂತ ನಾನು ವಿಷ ಕುಡಿತೀನಿ ಅಂತ ಹೋದ್ರೆ ಏನಾಗುತ್ತೆ ನಿನಗೆ? ಅವನು ಕುಡಿದು ಅರಗಿಸ್ಕೊಳ್ಳೋ ಶಕ್ತಿ ಅವನಿಗಿದೆ, ನಮಗಿದೆಯಾ? ಹಲಾಹಲ ವಿಷವನ್ನ ಕುಡಿದಾಗ ಪಾರ್ವತಿ ಆ ವಿಷ ಹೊಟ್ಟೆಗೆ ಇಳಿದೇ ಇರೋ ಹಾಗೆ ನೋಡ್ಕೊಂಡು ಗಂಟಲಲ್ಲಿ ನಿಲ್ಲಿಸ್ಬಿಟ್ಲಂತವಳು. ಅದಕ್ಕೆ ಅವನನ್ನ ನೀಲಕಂಠ ಅಂತ ಕರೀತಾಳೆ. ವಿಷ ಹೊಟ್ಟೆಗೆ ಇಳಿಲೇ ಇಲ್ವಂತೆ. ಆಗೆಲ್ಲರೂ ಬಂದು ಪಾರ್ವತಿ ಕೇಳಿದ್ರಂತೆ, ಅಮ್ಮ ಯಾಕೆ ನೀನು ಅವನ ಹೊಟ್ಟೆಗೆ ಇಳಿಯಕ್ ಬಿಡ್ಲಿಲ್ವಲ್ಲ ಅಂತ ಕೇಳಿದಾಗ ಹೇಳಿದ್ರಂತೆ, ಅವನ ಹೊಟ್ಟೆಯೊಳಗೆ ಸಮಸ್ತ ಜಗತ್ತಿದೆ, ಆ ಸಮಸ್ತ ಪಶು ಪಕ್ಷಿ ಪ್ರಾಣಿಗಳು ಸ್ಥಾವರ ಜಂಗಮಾದಿಗಳು ಎಲ್ಲವೂ ಕೂಡ ಶಿವನ ಹೊಟ್ಟೆಯಲ್ಲಿದೆ, ಅವುಗಳಿಗೇನು ಆಗಬಾರದು ಅಂತ ಅದನ್ನ ಗಂಟಲಲ್ಲೇ ತಡದೆ ಅಂತ ಹೇಳ್ತಾಳೆ. ಅದಕ್ಕೆ ಅವನಿಗೆ ಗರಲಪುರಿ, ನಾವು ನಂಜುಂಡ ಅಂತ ಹೇಳ್ತೀವಲ್ಲ, ನಂಜು ಅಂದ್ರೆ ವಿಷ ಅಂತ, ನಾವು ನಂಜನಗೂಡಿಗೆ ಹೋಗ್ತೀವಿ ಮಾಡ್ತೀವಿ, ನಂಜು ಅಂದ್ರೆ ವಿಷ ಅಂತ. ಸಂಸ್ಕೃತದಲ್ಲಿ ಗರಲ ಅಂತ ಕರೀತಾರೆ ವಿಷವನ್ನ ಗರಲ ಅಂತ. ಅದೇ ರೀತಿಯಾಗಿ ಏನಾಗುತ್ತೆ, ಆ ಕೃಷ್ಣ ಪರಮಾತ್ಮನು ಮಾಡದ ಹಾಗೆ ನಾವುಗಳು ಮಾಡಕ್ ಹೋಗ್ಬಾರ್ದು. ಈಶ್ವರಾಣ ಮಚ ಸತ್ಯಂ ತಥೈವ ಆಚರಿತಂ ಕ್ವಚಿತ್ ತೇಷಾಂ ಯತ್ ಸ್ವಚೋ ಯುಕ್ತಂ ಬುದ್ಧಿಮಾಂ ತತ್ ಸಮಾಚರೇ. ಅದಕ್ಕಾಗಿ ಏನ್ ಮಾಡ್ಬೇಕಂತೆ ಅಂದ್ರೆ, ಭಗವಂತನ ಮಾತುಗಳನ್ನ ನಾವುಗಳು ಕೇಳಿ ಅದರಂತೆ ನಡಿಬೇಕೇ ಹೊರತು ಅವನು ನಡೆದ ಅಂತ ಅವನ ದಾರಿಯಲ್ಲಿ ನಡೆಯಕ್ಕೆ ಹೋಗ್ಬಾರ್ದು. ನಾವು ಅವನ ದಾರಿಯಲ್ಲಿ ನಡೆಯೋದಿಕ್ಕೆ ಹೋಗ್ಬಾರ್ದು. ನೋಡಿ, ಅವರೆಲ್ಲರೂ ಕೂಡ ಆ ರಾಸಕ್ರೀಡೆ ಆದ ನಂತರ ಕೃಷ್ಣನು ಅವರೆಲ್ಲರಿಗೂ ಅನುಗ್ರಹ ಮಾಡಿ ಮನೆಗೆ ಹೋದ್ರೆ ಎಲ್ಲರೂ ಕೂಡ ಯಾವ ರೀತಿಯಾಗಿ ಅವರನ್ನ ಕರ್ಕೊಂಡ್ಬಿಟ್ರಪ್ಪ ಅಂದ್ರೆ, ನಾಸೂಯ ಖಲು ಕೃಷ್ಣಾಯ ಮೋಹಿತಸ್ಯ ಮಾಯಯ ಮನ್ಯಮಾನಾಹ ಸ್ವಪಾರ್ಶ್ವಸ್ಥಾನ್ ಸ್ವಾನ್ ದಾರಾನ್ ವಜೌಕಸಃ. ಅವರೆಲ್ಲರೂ ಮನೆ ಬಿಟ್ಟು ಬಂದಿದ್ರು ಕೂಡ ನೀನ್ ಎಲ್ಲಿಗೆ ಹೋಗಿದ್ದೆ ಅಂತ ಯಾರೂ ಪ್ರಶ್ನೆ ಮಾಡ್ಲಿಲ್ವಂತೆ. ಅದು ಕೃಷ್ಣನ ಮಹಿಮೆಯೇ, ಬೇರೆ ಇನ್ನೇನು ಅಲ್ಲ, ಅದು ಕೂಡ ಕೃಷ್ಣನ ಮಹಿಮೆಯೇ ಆಗಿತ್ತು. ಈ ರೀತಿಯಾಗಿ ಆ ಕೃಷ್ಣ ಪರಮಾತ್ಮನು ಗೋಪಿಕೆಯರೆಲ್ಲರಿಗೂ ಕೂಡ ಆ ಒಂದು ಉದ್ಧಾರವನ್ನ, ಭಕ್ತರಿಗೆ ಉದ್ಧಾರವನ್ನ ಮಾಡಿದ ನಂತರ ಮುಂದೆ ಬರುವಂಥದ್ದು, ಅಕ್ರೂರ ಬಂದು ಕೃಷ್ಣನನ್ನ ಮಥುರಾ ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಮಥುರಾ ಪಟ್ಟಣಕ್ಕೆ ಹೋದಾಗ ಅಲ್ಲಿ ಕಂಸನ ಉದ್ಧಾರ ಆಗತ್ತೆ.
ತುಂಬಾ ಜನ ಕುವಲಯ ಪೀಡ ಆನೆ, ಮಲ್ಲರಾದಂತಹ ಚಾಣೂರ, ಮುಷ್ಟಿಕ ಇವರೆಲ್ಲರನ್ನು ಉದ್ಧಾರ ಮಾಡ್ತಾರೆ. ಅಲ್ಲೂ ಒಂದು ಶ್ಲೋಕ ಬರುತ್ತೆ, ಅದನ್ನು ಓದ್ಬಿಟ್ಟು ರುಕ್ಮಿಣಿ ಕಲ್ಯಾಣಕ್ಕೆ ಹೋಗ್ಬಿಡ್ತೀವಿ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಕೃಷ್ಣ ರಂಗ ಅಂದ್ರೆ ಮಲ್ಲ ಯುದ್ಧವನ್ನ ಮಾಡೋದಿಕ್ಕೆ ಏನ್ ಮಾಡ್ತಾನೆ ಅಂದ್ರೆ, ರಂಗ ಅಂದ್ರೇನು, ದೊಡ್ಡದಾಗಿ ಒಂದು ಸ್ಟೇಜ್ ಇರುತ್ತಲ್ಲ, ಅಖಾಡ ಅಂತ ಹೇಳ್ತೇವೆ ಕನ್ನಡದಲ್ಲಿ. ಆ ಅಖಾಡಕ್ಕೆ ಹೋಗ್ಬೇಕು. ಅಲ್ಲಿಗೆ ಹೋದಾಗ ಅವರೆಲ್ಲರೂ ಕೂಡ ಹೇಗೆ ಕಂಡ ಕೃಷ್ಣ ಪರಮಾತ್ಮ ಅಂದ್ರೆ ಹೇಳ್ತಾರೆ, ಮಲ್ಲಾನಾಂ ಅಶನಿರ್ ನೃಣಾಂ ನರವರಹ ಸ್ತ್ರೀಣಾಂ ಸ್ಮರೋ ಮೂರ್ತಿಮಾನ್ ಗೋಪಾನಾಂ ಸ್ವಜನೋ ಅಸತಾಂ ಕ್ಷಿತಿಭುಜಾಂ ಶಾಸ್ತಾ ಸ್ವಪಿತ್ರೋ ಶಿಶುಃ ಮೃತ್ಯುರ್ಭೋಜಪತೇರ್ವಿರಾಡ ವಿದುಷಾಂ ತತ್ವಂ ಪರಂ ಯೋಗಿನಾಂ ವೃಷ್ಣೀನಾಂ ಪರದೇವತೇತಿ ವಿದಿತೋ ರಂಗಂಗತಃ ಸಾಗ್ರಜಃ ವೃಷ್ಣೀನಾಂ ಪರದೇವತೇತಿ ವಿದಿತಃ ರಂಗಂಗತಃ ಸಾಗ್ರಜಃ ವೃಷ್ಣೀನಾಂ ಪರದೇವತೇತಿ ವಿದಿತೋ ರಂಗಂಗತಃ ಸಾಗ್ರಜಃ ಮಲ್ಲಾನಾಮಶನಿಹಿ. ಎಂಥ ಶ್ಲೋಕ ನೋಡಿ. ಕೃಷ್ಣನು ಬಲರಾಮನ ಜೊತೆಗೆ, ಅಗ್ರಜ ಅಂದ್ರೆ ಅಣ್ಣನ ಜೊತೆಗೆ ಆ ರಂಗಸ್ಥಳವನ್ನ ಪ್ರವೇಶ ಮಾಡದಂತೆ ಅವನು ಹೇಗೆ ಕಂಡ ಅಂದ್ರೆ, ಅಲ್ಲಿದ್ದಂತಹ ಜಟ್ಟಿಗಳಿಗೆ ಅವನೊಂದು ದೊಡ್ಡ ಇದನ್ನು ಸಿದ್ಧತೆ ಮಾಡಿದ್ದ ಕಂಸ. ಒಂದು ಹಂತ, ಮೊದಲು ಕುವಲಯ ಪೀಡ ಆನೆ, ಆಮೇಲೆ ರಂಗ, ಆಮೇಲೆ ಇನ್ನು ಕೆಲವರು, ಆ ನಂತರ ಕಂಸ. ಹೀಗೆ ಅಲ್ಲೂ ಕೂಡ ಕಂಸನ ಹತ್ರ ನೇರವಾಗಿ ಹೋಗೋದಿಲ್ಲ. ಅವರೆಲ್ಲರೂ ಆ ಕೃಷ್ಣನಿಗೆ ಅಷ್ಟೊಂದು ಅಡೆತಡೆಗಳನ್ನ ಹಾಕಿಟ್ಟಿದ್ದ ಅವನು. ಅಲ್ಲಿ ಜಟ್ಟಿ ಕಾಳಗವನ್ನ ಏರ್ಪಾಡು ಮಾಡಿದ್ದ. ಅಲ್ಲಿ ಆ ಜಟ್ಟಿಗಳಿಗೆ ಕೃಷ್ಣ ಹೆಂಗೆ ಕಣ್ಣಪ್ಪ ಅಂದ್ರೆ ಹೇಳ್ತಾರೆ, ಮಲ್ಲಾನಾಮಶನಿ. ಆ ಜಟ್ಟಿಗಳಿಗೆ ಸಿಡಿಲಿನ ಸ್ವರೂಪದ ಹಾಗೆ ಕಣ್ಣಂತೆ. ನರವರಹ, ಮನುಷ್ಯರಿಗೆ ಮನುಷ್ಯ ಶ್ರೇಷ್ಠನಾಗಿ ಕಣ್ಣಂತೆ. ಸ್ತ್ರೀಣಾಂ ಸ್ಮರೋ ಮೂರ್ತಿಮಾ. ಆಹಾ, ಅಲ್ಲಿದ್ದಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ಮನ್ಮಥನ ತರಹ ಕಣ್ಣಂತೆ. ನೋಡಿ ಅವ್ರವ್ರ ಭಾವ ಹೇಗಿದೆ, ಕೃಷ್ಣ ಹಾಗ ಕಾಣಿಸ್ತಾ ಇದ್ದಾನೆ. ಜಟ್ಟಿಗಳಿಗೆ ಸಿಡಿಲಿನ ತರಹ ಕಂಡ್ರೆ, ಮನುಷ್ಯರು ಅಂತ ಅಂದುಕೊಂಡವರಿಗೆ ಮನುಷ್ಯ ಶ್ರೇಷ್ಠನಾಗಿ ಕಂಡ. ಅಲ್ಲಿದ್ದಂತಹ ಹೆಣ್ಣು ಮಕ್ಕಳಿಗೆ ಮನ್ಮಥನಾಗಿ ಅವನು ಕಣ್ಣಂತೆ. ಗೋಪಾನಾಂ ಸ್ವಜನ, ಮತ್ತಲ್ಲೆಲ್ಲ ಗೋಪಿಕೆಯರು, ಗೋಪಾಲಕರು ಎಲ್ಲರೂ ಕೂಡ ಇದ್ರು. ಅವರಿಗೆಲ್ಲ ನಮ್ಮವ ಕಣವನೋ, ನಮ್ ಕೃಷ್ಣ. ಸ್ವಜನ ಅಂದ್ರೇನು? ನಮ್ಮವನವನೋ, ನಮ್ ಕೃಷ್ಣನ, ನಮ್ ಜೊತೆ ಆಡಿ ಉಡಿ ಬೆಳೆದವನು. ಎಲ್ಲರಿಗೂ ಕೂಡ ಸ್ವಜನನಂತೆ ಗೋಪಾಲಕರಿಗೆ ಕಂಡ್ರೆ. ಅಸತಾಂ ಕ್ಷಿತಿಭಿಜಾಂ ಶಾಸ್ತಾ. ಮತ್ತಿನ್ನೇನು ಅಂದ್ರೆ, ಆ ದುಷ್ಟ ಜನರಿಗೆ, ದುಷ್ಟ ರಾಜರಿಗೆ ಶಿಕ್ಷಕನಂತೆ ಕಣ್ಣಂತೆ. ಎಲ್ಲಾ ದುಷ್ಟ ರಾಜರಿಗೆ ಹೇಗೆ ಕಣ್ಣಂತೆ ಕೃಷ್ಣ? ಶಿಕ್ಷಕನಂತೆ ಕಣ್ಣಂತೆ. ಮತ್ತಿನ್ನೇನು? ಸ್ವಪಿತ್ರೋ ಶಿಶು. ಅಲ್ಲಿ ದೇವಕಿ, ವಸುದೇವ, ನಂದಗೋಪ, ಯಶೋಧ ಎಲ್ಲರೂ ಬಂದಿದ್ರು. ನಮ್ ಮಗ ಕಣ ಅವನು, ನಾವ್ ಎಷ್ಟೇ ದೊಡ್ಡವರಾದ್ರೂ ಎಂಥದ್ದೋ ಅಲ್ಲಿಗೆ ಅವರೇ ಅಂತ. ಇದಕ್ಕೆ ಅವರೇ ಅಂತ. ನಾವು ಜಗತ್ತಿಗೆ ದೊಡ್ಡವರಾಗಿರ್ತೇವೆ. ಇದಕ್ಕೊಂದು ಸಣ್ಣ ತಮಾಷೆ ಹೇಳ್ತಾರೆ. ಒಮ್ಮೆ ಕುವೆಂಪು ಅವರು ಅವರ ಹೆಂಡತಿಯ ತಂದೆಗೆ 80ನೇ ವರ್ಷದ ಶಾಂತಿ ಅಂತ. ಅದಕ್ಕೆ ಅವರು ಹೊಸನಗರದ ಹತ್ರ ಒಂದು ಸಣ್ಣ ಊರು, ಮಲ್ನಾಡು, ಆ ಊರಿಗೆ ಅವರು ಹೋದ್ರಂತೆ. ಹೋದಾಗ ಇವರು ಒಳ್ಳೆ ಕಚ್ಚೆ ಪಂಚೆ, ಟೋಪಿ, ಒಳ್ಳೆಯ ಒಂದು ಜುಬ್ಬ, ಶಾಲು, ಎಲ್ಲ ಕೈಯಲ್ಲೊಂದು ಕೋಲು, ಟಿವಿ, ಒಳ್ಳೆ ಟಿವಿ. ಅವ್ರು ನಿಜವಾಗ್ಲೂ ಋಷಿಕವಿ. ಅವರು ಕುವೆಂಪು ಅಂದ್ರೆ ಸಾಮಾನ್ಯದವರಲ್ಲ ಅವರು. ರಾಮಾಯಣ ದರ್ಶನಮಲ್ಲೆಲ್ಲ ಅವರು ಪೀಠಿಕೆಗಳನ್ನು ಓದಿದ್ರು ಸಾಕು. ಎಂಥ ಅದ್ಭುತವಾದಂತಹ ಒಂದು ಕಾವ್ಯ ಚಾತುರ್ಯ, ತುಂಬಾ ಚೆನ್ನಾಗಿರುವಂಥದ್ದು. ಅವರು ಟಿವಿಯಿಂದ ಹೋದಾಗ ಸ್ವಲ್ಪ ತುಂಬಾ ಒಂದು ಕಡಿಮೆ ಜನ ಇದ್ದಂತಹ ಒಂದು ಊರದು, ಕಡಿಮೆ ಮನೆಗಳಿದ್ದಂತಹ ಊರು. ಆ ಊರಿನ ಹೊರಗೆ 4 ಜನ ವಯೋವೃದ್ಧ ಹೆಣ್ಣು ಮಕ್ಕಳು ಕೂತಿದ್ರಂತೆ, ಅಜ್ಜಿ ಅಂದ್ರು ಕೂತಿದ್ರಂತೆ. ಇವರು ಬಸ್ಸಿಲ್ಲ ಊರಿಗೆ, ಒಂದಿಷ್ಟು ಇಳಿದು ನಡ್ಕೊಂಡು ಹೋಗ್ಬೇಕು ಊರಿಗೆ. ನಡ್ಕೊಂಡು ಟಕ ಹೋದ್ರಂತೆ. ಊರ್ ಹೊರಗೆ ಬಂದ್ ಕೂಡ್ಲೆ, ಯಾರ್ ನೀನೋ ಅಂದ್ರಂತೆ. ಯಾರೋ? ಅಜ್ಜಿಯರು. ಇವ್ರಿಗೇನು?
ನಾನು ಕುವೆಂಪು ರಾಷ್ಟ್ರಕವಿ, ಜ್ಞಾನಪೀಠ ಪ್ರಶಸ್ತಿ ಎಲ್ಲವೂ ಬಂದಿರೋನು, ನನ್ನ ಜಗತ್ತಿಗೆ ಗೊತ್ತಿರೋನು ಅಂತ ಅನ್ಕೊಂಡಿರ್ತಾರೆ. ನೀನ್ ಯಾರು ನೀನು ಅಂದ್ರಂತೆ. ಅದಕ್ಕೆ ಇವ್ರು ಹೇಳಿದ, ನಾನಾ ಕುವೆಂಪು ಅಂದ್ರಂತೆ. ಕುವೆಂಪುನಾ? ಹಂಗಂದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂದ್ರಂತೆ. ಹೌದಾ, ಗೊತ್ತಾಗ್ಲಿಲ್ವಲ್ಲ. ಆಗ ಕುವೆಂಪುಗಳು ಅವ್ರ ಪರಿಚಯ ಮಾಡ್ಕೊಂಡ್ರಂತೆ. ನಾನು ಇಷ್ಟು ದೊಡ್ಡ ದೊಡ್ಡ ಗ್ರಂಥಗಳನ್ನೆಲ್ಲ ಬರೆದಿದ್ದೇನೆ, ನಾನು ಮೈಸೂರು ಒಂದು ಯೂನಿವರ್ಸಿಟಿ ವಿಶ್ವವಿದ್ಯಾಲಯಕ್ಕೆ ನಾನು ಕುಲಪತಿಯಾಗಿದ್ದೆ ಅಂತಾರೆ. ಹೌದಾ, ಗೊತ್ತಾಗ್ಲಿಲ್ವೇ. ಆಗ ಕುವೆಂಪು ಅವರು ಹೀಗೆ ಮೂಲೆ ಮನೆ ಇವರಿದಾರಲ್ಲ, ಅವ್ರದ್ದು 80ನೇ ವರ್ಷ, ಅವ್ರ ಮಗಳನ್ನ ನಾನು ಮದುವೆ ಆಗಿದ್ದೀನಿ. ಅಯ್ಯೋ, ಇದು ಮೊದ್ಲೇ ಹೇಳಬಾರ್ದು ನೀನು, ಸುಬ್ಬಿ ಗಂಡನ, ಒಳಗೋಗಪ್ಪ ಅಂದ್ರೆ. ಇಡೀ ಜಗತ್ತಿಗೆ ಅವರು ಕುವೆಂಪು ಆಗಿದ್ರು, ಆ ಊರಿಗೆ ನಾನು ಸುಬ್ಬಿ ಗಂಡನೆ ಅಂತ ಅವರೇ ಬರ್ಕೊಂಡಿದ್ದಾರೆ, ಇದು ಹೇಳಿರೋದಲ್ಲ. ಹಾಗೆ ನಾವು ಅನ್ಕೊಂಡ್ಬಿಡ್ತೀವಿ ಏನಂತಂದ್ರೆ, ನಾವು ತುಂಬಾ ದೊಡ್ಡವರಿದ್ದೀವಿ, ನಮ್ಗೆಲ್ಲ ಗುರುತಿಸ್ಬಿಡ್ತಾರೆ ಅಂತ. ಅಲ್ಲ, ಕೃಷ್ಣ ಅಷ್ಟು ದೊಡ್ಡ ಭಗವಂತನೇ ಆಗಿದ್ರು ಗೋಪಾಲಕರೇನ್ ಹೇಳಿದ್ರು, ನಮ್ಮವ್ರ ಕಣ ಸ್ವಜನ ನಮ್ ಕೃಷ್ಣ ಅಂದ್ರು. ಆಮೇಲೆ ಇವ್ರೇನ್ ಹೇಳಿದ್ರು, ಯಾರೋ ತಂದೆ ತಾಯಿ ಅಂದ್ರೆ ಏನ್ ಹೇಳಿದ್ರು, ಸ್ವಪಿತ್ರೋ ಶಿಶುಹು, ಶಿಶು ಅಂತ ಹೇಳಿದ್ರು. ಆನಂತರ ಏನಾಯ್ತು, ಮೃತ್ಯುರ್ ಭೋಜಪತೇಹೇ ವಿರಾಡ ವಿದುಷಾಂ ತತ್ವಂ ಪರಂ ಯೋಗಿನಾಂ. ಮೃತ್ಯು ಭೋಜಪತೆ, ಆ ಕಂಸನಿಗೆ ಹೆಂಗೆ ಕಣ್ಣಂತಪ್ಪ ಕೃಷ್ಣ ಅಂದ್ರೆ ಮೃತ್ಯುವಾಗಿ ಕಣ್ಣಂತೆ. ಆ ನಂತರ ತತ್ವಂ, ಅಲ್ಲಿ ಅನೇಕ ಜನ ಋಷಿಮುನಿಗಳು ಎಲ್ಲರೂ ಕೂಡ ಇದ್ರು, ಅವರೆಲ್ಲರಿಗೂ ಕೂಡ ತತ್ವವಾಗಿ, ಪರತತ್ವವಾಗಿ, ಜ್ಞಾನ ಸ್ವರೂಪನಾಗಿ ಕೃಷ್ಣ ಪರಮಾತ್ಮ ಕಣ್ಣಂತೆ. ಆ ನಂತರ ವೃಷ್ಣೀನಾಂ ಪರದೇವತೇತಿ ವಿದಿತಃ ರಂಗಂಗತ ಸಾಗ್ರಜ. ಆಗ ಏನಾಯ್ತು, ಆ ಯೋಗಿಗಳಿಗೆ ಎಲ್ಲರಿಗೂ ಕೂಡ ಪರತತ್ವವಾಗಿ ಕಂಡಂತೆ. ಅಂಥ ವೃಷ್ಣಿ ವಂಶದವರಿಗೆ ತಮ್ಮ ಇಷ್ಟ ದೇವತೆಯಂತೆ ಇದ್ದಂತಹ ಆ ಕೃಷ್ಣ ಪರಮಾತ್ಮನು ಆ ಒಂದು ರಂಗಪ್ರವೇಶವನ್ನ, ಮಥುರಾ ಪಟ್ಟಣವನ್ನ ಅವನು ಪ್ರವೇಶ ಮಾಡದ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಈ ರೀತಿಯಾಗಿ ಹೋಗಿ ಆ ಕುವಲಯ ಪೀಡ ಎಲ್ಲವನ್ನೂ ಕೂಡ ಅವನು ಸಂಹಾರ ಮಾಡ್ತಾನೆ. ಕೃಷ್ಣ ಪರಮಾತ್ಮನಿಗೆ ಉಪನಯನ ಆಗುತ್ತೆ, ಗುರುಕುಲ ವಾಸ ಆಗುತ್ತೆ. ಎಲ್ಲವನ್ನು ಆದ ನಂತರ ಆ ಕೃಷ್ಣ ಪರಮಾತ್ಮನು ಆ ಕಾಲಯವನ ಅಂತ ದೊಡ್ಡ ರಾಕ್ಷಸ, ಅವನನ್ನ ಭಸ್ಮ ಮಾಡ್ತಾನೆ ಕೇವಲ ಒಂದು ಆಲೋಚನೆಯಿಂದ. ಮುಚುಕುಂದ ಅಂತ ಆ ದೊಡ್ಡ ಕಥೆ, ಅದೊಂದು ದೊಡ್ಡ ಕಥೆ, ಅದು ಅದ್ಭುತವಾದ ಕಥೆ. ಆ ಮುಚುಕುಂದನಿಂದ ಅವನು ಭಸ್ಮವನ್ನ ಮಾಡಿಸ್ತಾನೆ. ಮಾಡಿದ ಮೇಲೆ ಆ ನಂತರ ರುಕ್ಮಿಣಿಯೇ ಕೃಷ್ಣನಿಗೆ ಒಂದು ಸಂದೇಶವನ್ನ ಬರಿತಾಳೆ. ಕೃಷ್ಣನು ಆ ಮಥುರಾ ಪಟ್ಟಣವನ್ನ, ಆ ಮುಚುಕುಂದನನ್ನ, ಎಲ್ಲರನ್ನೂ ಕೂಡ, ಮುಚುಕುಂದನನ್ನ ಮುಂತಾದಂಥವರೆಲ್ಲರನ್ನೂ ಕೂಡ, ರಾಕ್ಷಸರನ್ನ, ಆ ಕಾಲಯವನನ್ನೆಲ್ಲ ಉದ್ಧಾರ ಮಾಡಿದ್ಮೇಲೆ ಏನಾಗತ್ತೆ ಅಂದ್ರೆ, ಕೃಷ್ಣನಿಗೆ ವಿವಾಹದ ಒಂದು ಯೋಗ ಬರುವಂಥದ್ದು ಆಗತ್ತೆ. ಏನಾಗತ್ತೆ ಅಂದ್ರೆ, ಮುಚುಕುಂದನ ಕಥೆ ಆದ ನಂತರವೇ ಈ ಒಂದು ಭಾಗ ಬರುವಂಥದ್ದು. ನೋಡಿ, ಇಲ್ಲಿ ಆ ಒಂದು ರುಕ್ಮಿಣಿಯೇ ಸಂದೇಶವನ್ನ ಕೃಷ್ಣ ಪರಮಾತ್ಮನಿಗೆ ಕೊಟ್ಟು ಕಳುಹಿಸ್ತಾಳೆ. ತುಂಬಾ ಚೆನ್ನಾಗಿದೆ ಈ ಭಾಗ. ಏನು ಅಂದ್ರೆ, ಶುಕ ಉವಾಚ ಇತ್ತಂ ಸೋನುಗೃಹೀತೋಂಗಃ ಕೃಷ್ಣೇನ ಇಕ್ಷ್ವಾಕುನಂದನಃ ತಂ ಪರಿಕ್ರಮ್ಯ ಸನ್ನಮ್ಯ ನಿಶ್ಚಕ್ರಾಮ ಗುಹಾಮಕಾತ್. ಮುಚುಕುಂದನಿಗೆ ಅನುಗ್ರಹ ಎಲ್ಲವೂ ಕೂಡ ಆಗತ್ತೆ. ಅದಾದ ನಂತರ ಮೊದಲಿಗೆ ಏನಾಗತ್ತೆ, ಆ ಅನರ್ಥ ದೇಶದ ರಾಜನಾದಂತಹ ರೈವತನು ತನ್ನ ಮಗಳಾದಂತಹ ರೇವತಿಯನ್ನ ಬಲರಾಮನಿಗೆ ಕೊಟ್ಟು ವಿವಾಹವನ್ನು ಕೂಡ ಮಾಡ್ತಾರೆ. ಆ ರೈವತನಿಗೆ, ಆ ಬಲರಾಮನಿಗೆ ಕೊಟ್ಟು ವಿವಾಹವೂ ಕೂಡ ಆಗತ್ತೆ. ಆದಾಗ ಆಗಿನ ಕಾಲದಲ್ಲಿ ಕೃಷ್ಣನು ಏನಂತ ಹೇಳೋಣ, ವಿವಾಹ ಆಗದೇ ಇರುವಂತಹ ಮತ್ತು ವಿವಾಹ ಯೋಗ್ಯವಾಗಿರುವಂತಹ ಒಬ್ಬ ವರ, ವಿವಾಹಕ್ಕೆ ಯೋಗ್ಯ ಇರುವಂತಹ ಒಬ್ಬ ವರನು. ಈಗ ನಾವು ಹೇಳ್ತೀವಲ್ಲ, ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತ ಹೇಳ್ತೇವಲ್ಲ, ಎಲ್ಲಾ ರೀತಿಯಾದಂತಹ ಯೋಗ್ಯತೆಯೂ ಕೂಡ ಕೃಷ್ಣ ಪರಮಾತ್ಮನಿಗಿತ್ತು. ಆ ರೀತಿ ಇದ್ದಾಗ ಏನಾಯ್ತು ಅಂದ್ರೆ, ಮತ್ತೆ ಅತ್ಯಂತ ಸ್ಫುರದ್ರೂಪಿ
ಮತ್ತು ಅತ್ಯಂತ ಗುಣಾಢ್ಯೆ ಆದಂತಹ ಹೆಣ್ಣು ಮಗಳು ರುಕ್ಮಿಣೀ ದೇವಿ. ಇಡೀ ಜಗತ್ತು ಏನು ಯೋಚನೆಯನ್ನ ಮಾಡ್ತಿತ್ತಪ್ಪ ಅಂದ್ರೆ, ಹೇಗಾದರೂ ಮಾಡಿ ಕೃಷ್ಣ ಪರಮಾತ್ಮನೇ ರುಕ್ಮಿಣಿಯನ್ನ ವಿವಾಹ ಮಾಡ್ಕೋಬೇಕು ಅನ್ನೋದನ್ನ ಯೋಚನೆಯನ್ನ ಮಾಡ್ತಾ ಇತ್ತು. ಹೀಗೆ ಮಾಡ್ತಾ ಇದ್ದಾಗ ಏನಾಯ್ತು ಅಂದ್ರೆ, ರುಕ್ಮಿಣಿಯೂ ಕೂಡ ಕೃಷ್ಣ ಪರಮಾತ್ಮನನ್ನೇ ಮದುವೆ ಆಗಬೇಕು ಅಂತ ಅಂದುಕೊಂಡಿರ್ತಾಳೆ. ಆ ಒಂದು ವಿದರ್ಭ ಅನ್ನುವಂತಹ ದೇಶ, ಆ ವಿದರ್ಭ ದೇಶಕ್ಕೆ ಭೀಷ್ಮಕ ಅನ್ನುವಂಥವನು ಮಹಾರಾಜನು ಅಧಿಪತಿಯಾಗಿದ್ದ. ಅವನಿಗೆ 5 ಜನ ಮಕ್ಕಳು. ಅವರ ದೊಡ್ಡ ಮಗನ ಹೆಸರು ರುಕ್ಮಿ ಅಂತ, ಆ ನಂತರ ಎರಡನೆಯವನು ರುಕ್ಮರಥ, ನಂತರ ರುಕ್ಮ ಬಾಹು, ಆಮೇಲೆ ರುಕ್ಮ ಕೇಶ, ಆಮೇಲೆ ರುಕ್ಮ ಮಾಲಿ. ಇವರೆಲ್ಲರಿಗೂ ಕೂಡ ಒಬ್ಬಳು ಅತ್ಯಂತ ಪ್ರಿಯ ತಂಗಿ ರುಕ್ಮಿಣಿ. ಅತ್ಯಂತ ಪ್ರಿಯ ತಂಗಿ ರುಕ್ಮಿಣಿಯಾಗಿರ್ತಾಳೆ. ನೋಡಿ, ಆ ಭೀಷ್ಮಕ ಮಹಾರಾಜನ ಅರಮನೆಗೆ ಅನೇಕ ಜನ ಹೊಗಳು ಭಟ್ಟಂಗಿಯರು ಬರ್ತಿರ್ತಾರೆ ಮತ್ತು ಹರಿದಾಸರುಗಳು ಕೂಡ ಬರ್ತಿರ್ತಾರೆ. ಅವರೆಲ್ಲರೂ ಬಂದು ಏನ್ ಮಾಡ್ತಿರ್ತಾರೆ ಅಂದ್ರೆ, ಆ ಕೃಷ್ಣನ ಬಾಲಲೀಲೆಗಳನ್ನ, ಕೃಷ್ಣನ ಯೋಗ್ಯತೆಯನ್ನ ಎಲ್ಲವನ್ನೂ ಕೂಡ ಅವರು ಹಾಡಿ ಹೊಗಳ್ತಾ ಇರ್ತಾರೆ. ಹೀಗೆ ಹಾಡಿ ಹೊಗಳ್ತಾ ಇದ್ದಾಗ ಏನಾಗತ್ತೆ ಅಂದ್ರೆ, ತಕ್ಷಣವೇ ಆ ಒಂದು ರುಕ್ಮಿಣಿಗೆ ಆ ಎಲ್ಲಾ ಒಂದು ಶಬ್ದಗಳನ್ನ ಕೇಳಿ ರುಕ್ಮಿಣಿಗೆ ಅನಿಸತ್ತೆ ಏನಂತ ಅಂದ್ರೆ, ನಾನೂ ಕೂಡ ಆ ಕೃಷ್ಣ ಪರಮಾತ್ಮನನ್ನೇ ಮದುವೆ ಆಗಬೇಕು ಅಂತ ರುಕ್ಮಿಣಿಗೆ ಅನಿಸ್ಬಿಡುತ್ತೆ. ಇದರಿಂದ ಹೆಂಗೆ ಬಾಗಿ ಅಂದ್ರೆ, ಆ ಕೃಷ್ಣನನ್ನೇನು ರುಕ್ಮಿಣಿ ನೋಡಿಲ್ಲ, ಕೇವಲ ಕೃಷ್ಣನ ಗುಣಗಳನ್ನ ಆಕಿ ಕೇಳ್ತಾ ಇದ್ದಾಳೆ. ಕೃಷ್ಣನ ಗುಣವನ್ನ ಆಕಿ ಕೇಳಿ 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 ಆ ಕೃಷ್ಣನನ್ನೇ ನನ್ನ ಅನುರೂಪಳಾದಂತಹ ಪತಿ ಅಂತ ನಿಶ್ಚಯ ಮಾಡ್ಕೊಂಡ್ಬಿಟ್ಲಂತೆ. ಹೇಳ್ತಾರೆ ನೋಡಿ, ತಾಂ ಬುದ್ಧಿ ಲಕ್ಷಣ ಔದಾರ್ಯ ರೂಪಶೀಲ ಗುಣಾಶ್ರಯಾಂ ಕೃಷ್ಣಶ್ಚ ಸದೃಶೀಂ ಭಾರ್ಯಾಂ ಸಮುದ್ವೋಢುಂ ಮನೋದಧೆ. ಅವಳು ಯಾರು ಅಂದ್ರೆ, ರುಕ್ಮಿಣಿಯು ಅತ್ಯಂತ ಸುಂದರಳು, ಪರಮ ಬುದ್ಧಿವಂತೆಯು, ಉದಾರಳು, ಸೌಂದರ್ಯಶೀಲ ಸ್ವಭಾವದವಳು, ಗುಣಗಳಿಂದ ಅದ್ವಿತೀಯಳು ಆಗಿದ್ದಾಳೆ ಅಂತ ತಿಳಿದುಕೊಂಡು, ರುಕ್ಮಿಣಿ ಹೇಗೆ ಕೃಷ್ಣನನ್ನ ನನ್ನ ಅನುರೂಪ ಪತಿ ಅಂತ ಅಂದುಕೊಂಡ್ಲೋ, ಅದೇ ರೀತಿಯಾಗಿ ಕೃಷ್ಣ ಪರಮಾತ್ಮನೂ ಕೂಡ ನಾನು ರುಕ್ಮಿಣಿಯೇ ನನಗೆ ಅನುರೂಪಳಾದ ಪತ್ನಿ ಅಂತ ಭಾವಿಸಿಬಿಟ್ನಂತೆ. ಇಷ್ಟೊಂದು ನೋಡಿ, ಆ ಹೊಗಳು ಭಟ್ಟಂಗಿಗಳು ಹರಿದಾಸರು ಕೃಷ್ಣನ ಗುಣಗಳನ್ನ ಹೇಗೆ ಬಂದು ವಿದರ್ಭಕ್ಕೆ ಹೇಳ್ತಾ ಇದ್ರು, ವಿದರ್ಭ ದೇಶದಲ್ಲಿ ಹೇಳ್ತಿದ್ರು, ಹಾಗೆ ರುಕ್ಮಿಣಿಯ ಗುಣಗಳನ್ನು ತೆಗೆದುಕೊಂಡು ಹೋಗಿ ಮಥುರಾ ಪಟ್ಟಣದಲ್ಲೆಲ್ಲ ಕಡೆಗೂ ಹೇಳ್ತಾ ಇದ್ರು. ಆದರೆ ಆ ರುಕ್ಮಿಣಿ ವಿವಾಹ ಕೃಷ್ಣನ ಜೊತೆಗೆ ಆಗಬೇಕು ಅಂತ ಸಮಸ್ತ ಬಂಧು ಬಾಂಧವರು ಎಲ್ಲರೂ ಕೂಡ ಬಯಸ್ತಾ ಇದ್ರೆ, ಆ ರುಕ್ಮಿಣಿಯ ಅಣ್ಣ ರುಕ್ಮಿ ಇದನಲ್ಲ, ಅವನು ಕೃಷ್ಣನನ್ನ ಬಹಳ ದ್ವೇಷವನ್ನ ಮಾಡ್ತಾ ಇದ್ದ. ತುಂಬಾ ದ್ವೇಷವನ್ನ ಅವನು ಮಾಡ್ತಿದ್ದ. ಹೀಗಿದ್ದಾಗ ಏನಾಗುತ್ತೆ ಅಂದ್ರೆ, ಅವನಿಗೊಬ್ಬ ಆಪ್ತ ಸ್ನೇಹಿತನಿದ್ದ, ಅವನೇ ಶಿಶುಪಾಲ. ನನ್ನ ತಂಗಿಯನ್ನ ನಾನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅಂದುಕೊಂಡು ಬಿಟ್ಟ. ಅವ್ರನ್ನ ಬಿಟ್ಬಿಡಿ, ನೀವು ಕುತ್ಕೊಂಡು ಕೇಳಿ. ಎಂತದ್ದು ಅಂದ್ರೆ, ಶಿಶುಪಾಲನಿಗೆ ಕೊಟ್ಟು ನಾವು ಮದುವೆ ಮಾಡ್ತೀವಿ ಅಂತ ಅವನು ಅಂದುಕೊಂಡು ಬಿಟ್ಟ. ಹೀಗಾದಾಗ ಏನಾಯ್ತು ಅಂದ್ರೆ, ತಕ್ಷಣ ಯೋಗ್ಯನಾದಂತಹ ವರ ಅಂತ ಅವನು ಅಂದುಕೊಂಡು ಬಿಟ್ಟ. ಯಾರು? ರುಕ್ಮಿ ಅವರ ಅಣ್ಣ. ಆಗೇನಾಯ್ತು, ತದೇವೇತ್ಯಾಸಿತಾ ಪಾಂಗಿ ವೈದರ್ಭೇ ದುರ್ಮನಾ ಭೃಶಂ ವಿಚಿಂತಾಪ್ತಂ ದ್ವಿಜಂ ಕಿಂಚಿತ್ ಕೃಷ್ಣಾಯ ಪ್ರಹಿಣೋದ್ಧೃತಂ. ಹೀಗೆ ತನ್ನ ಹಿರಿಯ ಅಣ್ಣ ರುಕ್ಮಿ ಶಿಶುಪಾಲನ ಜೊತೆಗೆ ವಿವಾಹ ಮಾಡ್ತಾ ಇದ್ದಾನೆ ಅಂತ ತಿಳಿದುಕೊಂಡಂತಹ ಆ ಪರಮ ಸುಂದರಳಾದಂತಹ ಆ ರುಕ್ಮಿಣಿಯು ಅತ್ಯಂತ ಆಗ್ತಾಳೆ. ದುಃಖಿತಳಾಗಿ ಏನ್ ಮಾಡ್ತಾಳೆ ಗೊತ್ತಾ? ಒಬ್ಬ ಅತ್ಯಂತ ವಿಶ್ವಾಸ ಪಾತ್ರನಾದಂತಹ ಒಬ್ಬ ಬ್ರಾಹ್ಮಣನನ್ನ ಕರೀತಾಳೆ. ಬ್ರಾಹ್ಮಣನನ್ನ ಕರೆದು ಒಂದು ಓಲೆಯನ್ನ ಬರೀತಾಳೆ. ಒಂದು ಓಲೆಯನ್ನ ಬರೆದು ಕೃಷ್ಣನಿಗೆ ಸಂದೇಶವನ್ನ ಕಳಿಸ್ತಾಳೆ. ಏನಾಯ್ತು?
ದ್ವಾರಕಾಂಸ ಸಮೇ ಭೈತ್ಯ ಪ್ರತಿಹಾರೈ ಪ್ರವೇಶಿತಃ ಅಪಶ್ಯದಾದ್ಯಾಂ ಪುರುಷಂ ಆಸೀನಂ ಕಾಂಚಸಾನನೆ. ಆ ಬ್ರಾಹ್ಮಣನು ದ್ವಾರಕಾ ಪಟ್ಟಣಕ್ಕೆ ಬರ್ತಾನೆ. ಕೃಷ್ಣನನ್ನ ಇದ್ದಂತಹ ಜಾಗಕ್ಕೆ ಕರೆದುಕೊಂಡು ಹೋಗ್ತಾರೆ. ಆ ಕೃಷ್ಣ ಪರಮಾತ್ಮನು ಸ್ವರ್ಣ ಸಿಂಹಾಸನದ ಮೇಲೆ ವಿರಾಜನಾಗಿರ್ತಾನೆ. ನೋಡಿ, ಆ ಕೃಷ್ಣ ಬಂದಂತಹ ಆ ದ್ವಿಜನನ್ನ ನೋಡಿದ ತಕ್ಷಣವೇ ಅವನ ಆಸನದಿಂದ ಕೆಳಗಡೆ ಇಳಿದು ಅವನನ್ನ ತನ್ನ ಸಿಂಹಾಸನದ ಮೇಲೆ ಕುಣಿಸುತ್ತಂತೆ. ಎಂಥ ಒಂದು ತಿಳುವಳಿಕೆ, ಎಂತಹ ನಡವಳಿಕೆ ನೋಡಿ ಕೃಷ್ಣ ಪರಮಾತ್ಮನದು. ಅವನನ್ನ ಏನ್ ಮಾಡದಂತೆ, ತನ್ನ ಸಿಂಹಾಸನದ ಮೇಲೆ ಅವನನ್ನ ಕೂಡಿಸುತ್ತಂತೆ. ಕೂಡಿಸಿದ ಮೇಲೆ ಅವನ ಕೈಕಾಲುಗಳನ್ನ ತೊಳೆದನಂತೆ, ಕುಶಲ ಪ್ರಶ್ನೆಯನ್ನ ಕೇಳದಂತೆ. ಪಾಣಿನಾಭಿಮೃಶನ್ ಪಾದೌ ಅವ್ಯಗ್ರಸ್ತಮಪೃಚ್ಛತ. ಅವನು ಸಿಂಹಾಸನದ ಕೆಳಗಡೆ ಕುಳಿತುಕೊಂಡವನಾಗಿ ಬಂದಂತಹ ಆ ದ್ವಿಜವರನ ಕಾಲನ್ನ ಗಟ್ಟಿಯಾಗಿ ಒತ್ತುತ್ತ ತನ್ನ ತೊಡೆಯ ಮೇಲೆ ಕಾಲನ್ನು ಇಟ್ಟುಕೊಂಡು ಆ ಬ್ರಾಹ್ಮಣನ ಕಾಲನ್ನ ಒತ್ತಕ್ಕೆ ಶುರು ಮಾಡದಂತೆ. ಶುರು ಮಾಡಿ ಆ ನಂತರ ಕೃಷ್ಣ ಪರಮಾತ್ಮನು ಕುಶಲ ಪ್ರಶ್ನೆಯನ್ನ ಕೇಳಿದಂತೆ. ಎಂಥ ನಡವಳಿಕೆ ನೋಡಿ. ಒಬ್ಬ ಹಿರಿಯರು ಬಂದಂಥವರಾದರೆ ಹೇಗೆ ನಾವು ನಡ್ಕೊಳ್ಬೇಕು ಅನ್ನೋದನ್ನ ಕೃಷ್ಣ ಪರಮಾತ್ಮನು ಇಲ್ಲಿ ತೋರಿಸಿದ್ದಾನೆ. ಆ ನಂತರ ಏನಾಯ್ತು ಅಂದರೆ, ತಕ್ಷಣ ದುಷ್ಟ್ವಾ ಆಗ ಸಂತುಷ್ಟೋ ಯರ್ಹಿ ವರ್ತೇತ ಬ್ರಾಹ್ಮಣೋ ಏನಕೆ ನಜಿತ್ ಅಹೀಯಮಾನಃ ಸ್ವಧರ್ಮಾತ್ ಸಹ್ಯಸ್ಯಾಖಿಲ ಕಾಮಧಕ್ ಅಸಂತುಷ್ಟೋ ಅಸಕೃಲ್ಲೋಕಾನ್ ಆಪ್ನೋತ್ಯಪಿ ಸುರೇಶ್ವರಃ ಅಕಿಂಚನೋಪಿ ಸಂತುಷ್ಟಃ ಶೇತೆ ಸರ್ವಾಂಗಮೀಶ್ವರಃ ವಿಪ್ರಾನ್ ಸ್ವಲಾಭ ಸಂತುಷ್ಟಾನ್ ಸಾಧೂನಾಂ ಭೂಸುಹೃತ್ತಮಾನ್ ನಿರಹಂಕಾರಿಣ ಶಾಂತನ್ ನಮಸ್ಸೇ ಶಿರಸಾಕೃತ್. ಇಲ್ಲಿ ಕೃಷ್ಣ 3 ಶ್ಲೋಕಗಳನ್ನ ಹೇಳಿದಾನೆ. ಒಬ್ಬ ಮನುಷ್ಯನನ್ನ ಜೀವನದಲ್ಲಿ ಹೇಗಿರಬೇಕು ಮತ್ತು ಯಾರು ನನಗೆ ಅತ್ಯಂತ ಪ್ರಿಯರಾಗ್ತಾರೆ. ಕರೆಂಟ್ ಬಂದಿರ್ಬೋದು, ಅದಾನ್ ಮಾಡ್ಬೋದು, ಟ್ರೈ ಅಗೇನ್. ಹಾಗೇನ ಯಾರು ನನಗೆ ಇಷ್ಟ ಅಂತ ಹೇಳಿದಾಗ, ನೋಡಪ್ಪ ಪ್ರಶ್ನೆ ನೋಡಿ ಎಷ್ಟು ಚೆನ್ನಾಗಿದೆ. ನಿನ್ನ ಒಂದು ಧರ್ಮ, ನೀನು ಯಾವ ರೀತಿಯಾಗಿದೆಯ ದ್ವಿಜಶ್ರೇಷ್ಠ, ನಿನ್ನ ಮನಸ್ಸು ಸರ್ವದಾ ಸಂತುಷ್ಟ ಆಗಿದೆಯಲ್ಲಪ್ಪ. ನೀನು ನಿನ್ನ ಹಿರಿಯರಿಗೆ ಬಂದಂತಹ ಒಂದು ಧರ್ಮವನ್ನ ನೀನು ಚೆನ್ನಾಗಿ ಪಾಲಿಸ್ತಾ ಇದೀಯ ಅಲ್ಲಪ್ಪ. ಅಷ್ಟೇ ಅಲ್ಲ, ಮತ್ತಿನ್ನೇನು, ಜಗತ್ತಿನಲ್ಲಿ ನಮ್ಮ ಇದ್ದಂತಹ ಒಂದು ಪದಾರ್ಥದಲ್ಲಿಯೇ ಆನಂದದಿಂದ ಇರುವುದನ್ನೇ ನಿಜವಾದಂತಹ ತೃಪ್ತಿ ಅಂತ ಕರೀತಾರಪ್ಪ. ನಮಗೆ ಅದು ಬೇಕು ಇದು ಬೇಕು ಎಲ್ಲ ಬೇಕಾಗಿಲ್ಲ. ನಮ್ಮ ಹತ್ರ ಏನಿದೆ ಅದರಲ್ಲೇ ನಾವು ಆನಂದದಿಂದ ಇರುವುದನ್ನ ಅಭ್ಯಾಸವನ್ನ ಮಾಡಬೇಕಪ್ಪ. ಅಷ್ಟೇ ಅಲ್ಲ ನೋಡಿ, ಇಂದ್ರ ಪದವಿ ಸಿಕ್ಕರೂ ದೊರೆತರೂ ಕೂಡ ಸಂತೋಷವು ಗೊಳ್ಳದೆ ಇರುವಂಥವನು, ಅವನ ಹತ್ತಿರ ಇರುವಂತಹ ವಸ್ತುವಿನಲ್ಲಿ ತೃಪ್ತಿ ಹೊಂದದೇ ಇರುವವನು ಏನಾಗತ್ತೆ ಅಂದ್ರೆ ಎಲ್ಲಾ ರೀತಿಯಿಂದಲೂ ಕೂಡ ಮತ್ತೆ ಮತ್ತೆ ದುಃಖವನ್ನ ಅನುಭವಿಸ್ತಾನೆ. ಅಷ್ಟೇ ಅಲ್ಲ, ಎಂದೂ ಕೂಡ ನೆಕ್ಸ್ಟ್ ಗೋಲೈ ಏನಾಯ್ತಂದ್ರೆ ಎಂದೂ ಕೂಡ ಅವನು ಶಾಂತಿಯಿಂದ ಕುಳಿತುಕೊಳ್ಳಕ್ಕೆ ಆಗಲ್ಲಪ್ಪ. ಮತ್ತೆ ಅವನಿಗೆ ನೋಡಿ, ಯಾರ ಒಂದು ಹೃದಯ ತೃಪ್ತಿಯಾಗಿ ಇರುವಂಥದ್ದಾಗುತ್ತದೆಯೋ, ತೃಪ್ತಿಯಾಗಿ ಇದೆಯೋ, ಅವರಿಗೆ ಯಾವಾಗಲೂ ಕೂಡ ಭಗವಂತನು ಸಮೀಪದಲ್ಲಿಯೇ ಇದ್ದವನು ಆಗ್ತಾನಪ್ಪ. ಸುಖವಾಗಿ ನಿದ್ದೆ ಬರುತ್ತೆ ಅವನಿಗೆ. ನೋಡಿ, ವಿಪ್ರಾನ್ ಸ್ವಲಾಭ ಸಂತುಷ್ಟಾನ್ ಸಾಧೂನ್ ಭೂತ ಸುಹೃತ್ತಮಾನ್. ಎಷ್ಟು ಒಳ್ಳೆಯ ಮಾತು ಗೊತ್ತಾ ಇದು. ಯಾವುದು ನಮಗೆ ತಾನಾಗೆ ಕೆಲವೊಂದು ವಸ್ತುಗಳು ಸಿಗುತ್ತಲ್ಲ, ಅದರಲ್ಲಿ ನಾವು ತೃಪ್ತಿಯನ್ನ ಅನುಭವಿಸ್ಬೇಕಂತ. ಇದು ಬೇಕು ಅದು ಬೇಕು ಹಾಗಿರ್ಬೇಕು ಹೀಗಿರ್ಬೇಕು ಅಂತೆಲ್ಲ ನಾವು ಅಂದುಕೊಳಕ್ ಹೋಗ್ಬಾರ್ದು. ಆ ರೀತಿ ಅಂದುಕೊಳ್ಳದೆ ನಾವು ಆ ಒಂದು ತೃಪ್ತಿಯನ್ನ ಹೊಂದಿದರೆ ಅಂತಹ ಮನುಷ್ಯನು ನನಗೆ ಬಹಳ ಪ್ರಿಯ ಅಂತ ಹೇಳ್ತಾನೆ. ಹೀಗೆಲ್ಲ ಹೇಳಿದ ನಂತರ ಆ ಕೃಷ್ಣ ಪರಮಾತ್ಮನು ಮುಂದೆ, ನೀವು ಸರ್ವಂನೋ ಬೃಹ್ಯ ಗುಹ್ಯಂಚೆ ಕಿಂಕಾರ್ಯಂ ಕರವಾಮಿತೆ. ನೋಡಿ ಅವನ ಮಾತು ನೋಡಿ, ಅಪ್ಪ ನೀನು ಯಾವ ಉದ್ದೇಶಕ್ಕೆ ಬಂದಿದೀಯಾ, ಆ ನಂತರ ಅದು ಏನಾದ್ರೂ ಅತ್ಯಂತ ಗುಹ್ಯ ಅಲ್ಲ ಅಂದರೆ, ಗುಹ್ಯ ಅಂದ್ರೇನು, ಸೀಕ್ರೆಟ್.
ಅಲ್ಲ ಅಂತ ಆಯ್ತು ಅಂದ್ರೆ ದಯಮಾಡಿ ನೀ ನನಗೆ ಅದನ್ನ ತಿಳಿಸಬಹುದಪ್ಪ ಅಂದಾಗ ತಕ್ಷಣ ಏನ್ ಮಾಡ್ತಾನೆ ಅಂದ್ರೆ ಆ ರುಕ್ಮಿಣಿ ದೇವಿಯ ಸಂದೇಶವನ್ನ ಕೃಷ್ಣ ಪರಮಾತ್ಮನಿಗೆ ಆ ದ್ವಿಜನು ಕೊಡ್ತಾನೆ. ಕೊಟ್ಟಾಗ ರುಕ್ಮಿಣಿ ಕೆಲವೊಂದು ಮಾತುಗಳನ್ನ ಬರಿತಾಳೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಮಾತು. ಶ್ರುತ್ವಾ ಗುಣಾನ್ ಭುವನ ಸುಂದರ ಶೃಣ್ವತಾಂತೆ ನಿರ್ವಿಶ್ಯ ಕರ್ಣ ವಿವರೈಃ ಹರತೋಂಗತಾಪಂ ರೂಪಂ ದೃಶಾಂ ದೃಶಿಮತಾಂ ಅಖಿಲಾರ್ಥಲಾಭಂ ತ್ವಯ್ಯಚ್ಯುತಾ ವಿಶತಿ ಚಿತ್ತ ಮತ ಅಪತ್ರಪಮ್ಮೇ. ತ್ರಿಭುವನ ಸುಂದರನೆ, ನಿನ್ನ ಗುಣಗಳು ಶ್ರವಣಿಸುವವರ ಕಿವಿಗಳ ಮೂಲಕ ಹೃದಯವನ್ನ ಪ್ರವೇಶಿಸಿ ನಮ್ಮೆಲ್ಲಾ ಒಂದು ಅಂಗಾಂಗಗಳ ಬಿಸಿಯನ್ನ, ತಾಪವನ್ನ ಮತ್ತು ಜನ್ಮ ಜನ್ಮಾಂತರದ ಒಂದು ಬೇಯುವಿಕೆಯನ್ನ ಕಳಿಯತ್ತೆ. ನಿನ್ನ ರೂಪ, ಸೌಂದರ್ಯ ಇವೆಲ್ಲವೂ ಕೂಡ ನಮಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ಪುರುಷಾರ್ಥಗಳನ್ನ ಕೊಡುವಂಥದ್ದಾಗುತ್ತದೆ. ಮತ್ತೆ ಅಂತಹ ಒಂದು ಗುಣಸಾಗರನಾದಂತಹ ಅಚ್ಯುತನೇ ನೋಡಿ, ನನಗೆ ನಿನ್ನಲ್ಲಿ ನಾಚಿಕೆ ಬಿಟ್ಟು, ಅಪತ್ರಪ ಅಂದೇನ್ ಗೊತ್ತಾ? ನಾಚಿಕೆ ಬಿಟ್ಟು. ಯಾವುದೇ ಹೆಣ್ಮಗಳು ಕೂಡ ಒಬ್ಬ ಗಂಡಸಿನ ಹತ್ರ ಹೋಗಿ ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಬಹಳ ಕಷ್ಟ. ಆದ್ರೆ ರುಕ್ಮಿಣಿ ಹೇಳ್ತಾ ಇದ್ದಾಳೆ, ನಾಚಿಕೆ ಬಿಟ್ಟು ನನ್ನ ಹೃದಯ ನಿನ್ನಲ್ಲಿ ನೆಟ್ಟಿದೆ ಅಂತ. ನನ್ನಲ್ಲಿ ನೆಟ್ಟಿದಂಥದ್ದು ಆಗಿದೆ. ಆದ್ರೆ ಎಂಥದ್ದು ಅಂದ್ರೆ ಅವಳೇ ಹೇಳ್ತಾಳೆ, ಕಾತ್ವಾ ಮುಕುಂದ ಮಹತಿ ಕುಲಶೀಲ ರೂಪ ವಿದ್ಯಾ ವಯೋ ದ್ರವಿಣ ಧಾಮ ಭಿರಾತ್ಮತುಲ್ಯಂ ಧೀರಾ ಪತಿಂ ಕುಲವತಿ ನವೃಣೀತ ಕನ್ಯಾ ಕಾಲೇ ನೃಸಿಂಹ ನುರಲೋಕ ಮನೋಭಿರಾಮಂ. ಎಷ್ಟು ಚೆನ್ನಾಗಿದೆ ನೋಡಿ. ಪ್ರೇಮ ಸ್ವರೂಪನಾದಂತಹ ಶ್ಯಾಮ ಸುಂದರನೆ, ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ಕುಲ, ಶೀಲ, ಸ್ವಭಾವ, ಸೌಂದರ್ಯ, ವಿದ್ಯೆ, ವಯಸ್ಸು, ಧನ, ಧಾಮ ಹೀಗೆ ಎಲ್ಲದರಲ್ಲಿಯೂ ಕೂಡ ನೀನು ಅದ್ವಿತೀಯನಾಗಿದೀಯ. ನಿನ್ನಂತೆ ನೀನೇ ನಿನಗೆ ಇನ್ನಾರು ಕೂಡ ಒಂದು ಸರಿಸಾಟಿ ಅನ್ನೋದು ಯಾರೂ ಕೂಡ ಇಲ್ಲ. ಆದರೆ ಸತ್ಕುಲ ಪ್ರಸೂತೆಯಾದಂತಹ ನಾನು, ಧೈರ್ಯವನ್ನ ಇಟ್ಟುಕೊಂಡಂತಹ ನಾನು, ಇಷ್ಟೆಲ್ಲ ಗುಣಗಳು ಇರುವಂತಹ ನಿನ್ನನ್ನ ಇಷ್ಟಪಡದೆ ನಾನು ಹೇಗಿರ್ಲಿ? ಇಷ್ಟಪಡದೆ ನಾನು ಹೇಗಿರ್ಲಿ? ಆದ್ರಿಂದ ನಿನ್ನನ್ನ ಪತಿಯಾಗಿ ನಾನು ವರಿಸ್ತಾ ಇದ್ದೇನೆ. ಕೊನೆಗೆ ಹೇಳ್ತಾರೆ, ಮಾ ವೀರ ಭಾಗ ಗಮಬಿಹಿ ಮಶದು ಚೈತ್ಯ ಆರಾತ್ ಗೋಮಾಯುವನ್ ಮೃಗಪತೇ ಬಲಿ ಮಂಬುಜಾಕ್ಷ. ನಾನು ಎಂಥವಳು ಅಂದ್ರೆ ಭಗವಂತನ ನೈವೇದ್ಯಕ್ಕೆ ಇಟ್ಟಿರುವಂತಹ ಒಂದು ದೊಡ್ಡ ವಸ್ತು. ಆ ವಸ್ತುವನ್ನ ಯಾವುದೋ ಒಂದು ಕ್ಷುದ್ರ ಪ್ರಾಣಿ, ನಾಯಿ ಬಂದು ಮುಟ್ಟಿತು ಅಂದ್ರೆ ಆ ಹೇಗೆ ನೈವೇದ್ಯಕ್ಕೆ ಅದು ಸಲ್ಲೋದಿಕ್ಕಾಗೋದಿಲ್ವೋ, ಸಿಂಹಕ್ಕೆ ಇಟ್ಟಂತಹ ಆಹಾರವನ್ನ ನರಿ ಬಂದು ಕಚ್ಚಿಕೊಂಡು ಹೋದ್ರೆ ಎಷ್ಟು ದುಃಖ ಆಗುತ್ತೋ, ಹಾಗೆ ನಿನ್ನಂತಹ ಸಿಂಹನಿಗೆ ಇಟ್ಟಂತಹ ಭಾಗ ನಾನು. ಯಾರು? ರುಕ್ಮಿಣಿ. ಭಗವಂತನಿಗೆ ನೈವೇದ್ಯಕ್ಕೋಸ್ಕರ ಕಾಯುತ್ತಿರುವಂಥವಳು ನಾನು, ರುಕ್ಮಿಣಿ. ಆ ರೀತಿ ನರಿಯಾದಂತಹ ಶಿಶುಪಾಲನಿಗೆ ಇದನ್ನ ಕೊಡೋದಿಕ್ಕೆ ಇಷ್ಟ ಇಲ್ಲಪ್ಪ. ನೀನು ಬರುವವನಾಗ್ಬೇಕು. ನೀನು ಆಗಮನ ಮಾಡಿ ಏನ್ ಮಾಡು, ನನ್ನ ಪಾಣಿಗ್ರಹಣವನ್ನ ನೀನು ಮಾಡುವವನಾಗು. ನೋಡಿ, ಬರೀ ಪಾಣಿಗ್ರಹಣ ಮಾಡು ಅಂತ ಹೇಳಲ್ಲ. ರುಕ್ಮಿಣಿಯೇ ಕೃಷ್ಣ ಪರಮಾತ್ಮನಿಗೆ ನೀನು ಹೆಂಗ್ ಬರಬೇಕು, ನೀನು ಏನು ಮಾಡಬೇಕು ಅನ್ನೋದನ್ನು ಬರೆದು ಕಳಿಸ್ಬಿಡ್ತಾಳೆ ಪ್ಲಾನ್ ಅನ್ನು. ಮದುವೆಯ ಹಿಂದಿನ ದಿನನೇ ನೀನು ಬಂದು ಬಿಡು. ಮತ್ತಿನ್ನೇನು ಅಂದ್ರೆ ಅವಳೇ ಹೇಳ್ತಾಳೆ, ಮಾಂ ರಾಕ್ಷಸೇನ ವಿಧಿನ ಉದ್ವಹ ವೀರ್ಯ ಶುಲ್ಕಾಂ. ಎಳೆದುಕೊಂಡು ಹೋಗಿ ಮದುವೆ ಆಗೋದನ್ನ ರಾಕ್ಷಸ ವಿವಾಹ ಅಂತ ಹೇಳ್ತಾರೆ. ಎಲ್ಲರೂ ಒಪ್ಪಿ ವಿವಾಹ ಮಾಡೋದು ಆರ್ಷ ವಿವಾಹ. ಕುಟುಂಬದವರು ಯಾರಿಗೂ ಇಷ್ಟ ಇಲ್ಲದೆ ಎಳ್ಕೊಂಡು ಹೋಗಿ ಮದುವೆ ಆಗ್ತಾರಲ್ಲ, ರಾಕ್ಷಸ ವಿವಾಹ. ನೀ ಏನ್ ಮಾಡೋ, ಜರಾಸಂಧ ಮುಂತಾದಂಥವ್ರೆಲ್ಲರೂ ಇದಾರಿಲ್ಲಿ, ಅವರೆಲ್ಲರನ್ನು ಹೊಡೆದು ಬಡ್ದು ನೀ ಏನ್ ಮಾಡು, ನನ್ನನ್ನ ಪಾಣಿಗ್ರಹಣ ಮಾಡ್ಕೋ. ಆಗ ಏನಂತೆ ಅಂದ್ರೆ, ನೋಡಪ್ಪ ಇದನ್ನ ಹೇಳ್ಬಿಡ್ತಾಳೆ ರುಕ್ಮಿಣಿ. ಆಗ ತಕ್ಷಣ ಮತ್ತೆ ತನ್ನನ್ನು ತಾನು ಸರಿ ಮಾಡ್ಕೊಳ್ತಾಳೆ. ಬೇಡಪ್ಪ, ನೀನು ನನ್ನನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ನನ್ನ ತವರು ಮನೆಯವರಿಗೆ ಯಾವುದೇ ರೀತಿಯಾದ ನೋವು ಆಗಬಾರದು. ಅವರಿಗೆ ನೋವಾದ್ರೆ ನನಗಾಗುತ್ತೆ. ನೋಡಿ, ಇದು ಹೆಣ್ಣಿನ ಸ್ವಭಾವ. ಇದು ಸುಮ್ಮನೆ ಅಲ್ಲ. ತನ್ನ ತವರು ಮನೆಯವರಿಗೆ ನೋವಾದ್ರೆ ಏನಾಗುತ್ತೆ,
ತನಗೂ ಕೂಡ ನೋವು ಅನುಭವಿಸ್ತಾಳೆ. ಅಯ್ಯೋ ನನ್ನ ತಮ್ಮಂಗೆ ಹಿಂಗಾಯ್ತಂತೆ, ಅಯ್ಯೋ ನನ್ನ ತಮ್ಮನ ಮಗನಿಗಾಯ್ತಂತೆ. ಎಷ್ಟು ನೋವು ಅನುಭವಿಸ್ತಾಳಕ್ಕೆ. ಇಲ್ಲಿಗೆ ಬಂದರೂ ಕೂಡ ನಾವು 10 ಕೊಡಿಸಿರ್ತೇವೆ ಆಕಿಗೆ, ಆದರೂ ಒಂದೇ ಒಂದು ಸೀರೆಯನ್ನು ಇಟ್ಟುಕೊಂಡು ನಮ್ಮಮ್ಮ ಕೊಡಿಸಿದ್ ಗೊತ್ತಾ ಗಣಪತಿ ಹಬ್ಬಕ್ಕೆ ಅಂತ ಎತ್ತ ಆಡ್ತಾಳೆ. ಅದು ಸಹಜ ಧರ್ಮ, ತವರಿನ ಮೇಲೆ ಇದ್ದಂತಹ ಒಂದು ಒಲವದು. ನಾನು ಇಷ್ಟೆಲ್ಲ ಕೊಡಿಸಿದ್ದೇನೆ ಅಂದ್ರೂ ಒಂದ್ಸಲಿನೂ ಅಷ್ಟೊಂದು ಹೇಳಿಲ್ಲಲ್ಲ ಅಂತ ನಾವು ಅನ್ಕೊಳ್ತೇವೆ. ಆದ್ರೆ ಆ ಹೆಣ್ಣು ಮಕ್ಕಳಿಗೆ ತವರು ಮನೆಯ ಮೇಲಿನ ಆಸೆ ನೋಡಿ. 2 ಕಡೆಗೆ ಭಾಗವತದಲ್ಲಿ ತವರು ಮನೆಯ ಪ್ರೀತಿಯನ್ನು ತೋರಿಸಿದ್ದಾರೆ ಭಾಗವತಕಾರ. ಒಂದು ದಕ್ಷ ಯಜ್ಞನ ಅಲ್ಲಿ ಸತೀದೇವಿ ಮಾಡುವಂಥದ್ದು, ಸತೀದೇವಿಯ ಒಂದು ಪ್ರಸಂಗದಲ್ಲಿ ತವರು ಮೇಲೆ ಮನೆಯ ಆಸೆ ಗೊತ್ತಾಗುತ್ತೆ. ಎರಡನೇದು ಈ ಒಂದು ಶ್ಲೋಕದಲ್ಲಿ ರುಕ್ಮಿಣಿ ಎಷ್ಟು ಅಭಿಮಾನವನ್ನ ಇಟ್ಟಿದ್ಲು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಅವಳೇ ಹೇಳ್ಬಿಡ್ತಾಳೆ, ನೋಡಪ್ಪ ನಮ್ಮ ಕುಲದ ಆಚಾರದಂತೆ ಏನಾಗುತ್ತೆ ಅಂದ್ರೆ ವಿವಾಹದ ಹಿಂದಿನ ದಿವಸ ಕುಲದೇವಿ ಗೌರಿಯ ದರ್ಶನ ಮಾಡೋದಿಕ್ಕೆ ಒಂದು ದೊಡ್ಡ ಯಾತ್ರೆ ನಾವು ಹೊರಡ್ತೇವೆ. ಆ ಸಮಯಕ್ಕೆ ನೀನು ಬಂದುಬಿಡು, ನನ್ನನ್ನ ಅಪಹರಿಸಿಕೊಂಡು ಹೋಗ್ಬಿಡು, ನನ್ನನ್ನು ಏನ್ ಮಾಡೋದಿನೋ ಅಪಹರಿಸಿಕೊಂಡು ಹೋಗು ಅಂತ ಹೇಳ್ತಾನೆ. ಆಗ ತಕ್ಷಣ ಏನಾಯ್ತು, ಯಸ್ಯಾಂಘ್ರಿ ಪಂಕಜ ರಜಸ್ನಪನಂ ಮಹಾಂತಹ ವಾಂಛಂತ್ಯುಮಾಪತಿ ರಿವಾತ್ಮತ ಮೋಹಪಾಹತೈ ತಮೋಪಹತೈ ಪಹತ್ಯೈ ಯಹ್ಯಂಬುಜಾಕ್ಷ ನಲಭೇಯ ಭವತ್ ಪ್ರಸಾದಂ ಜಹ್ಯಾಮಸೂನ್ ವ್ರತ ಕೃಷಾನ್ ಶತ ಜನ್ಮಭಿಸ್ಯಾತ್. ಎಂಥ ಒಂದು ಶಪಥ ಮಾಡ್ಬಿಡ್ತಾಳೆ ಗೊತ್ತಾ. ಉಮಾಪತಿಯಾದಂತಹ ಆ ಶಂಕರನಿಗೆ ಸಮಾನರಾದಂತಹ ದೊಡ್ಡ ದೊಡ್ಡ ಮಹಾಪುರುಷರೂ ಕೂಡ ಆತ್ಮಶುದ್ಧಿಗಾಗಿ ನಿನ್ನ ಚರಣ ಕಮಲಗಳ ಧೂಳಿಯಲ್ಲಿ ಸ್ನಾನ ಮಾಡಲು ಬಯಸ್ತಿರ್ತಾರೆ. ನನಗೇನಾದರೂ ನಿನ್ನ ಪ್ರಸಾದ ಅಂದ್ರೆ ನಿನ್ನ ಚರಣ ಸ್ಪರ್ಶ ನನಗೆ ಸಿಗದೇ ಹೋಯ್ತು ಅಂದ್ರೆ ವ್ರತ ಉಪವಾಸಾದಿಗಳಿಂದ ಈ ಶರೀರವನ್ನ ಶೋಷಿಸಿ ಪ್ರಾಣತ್ಯಾಗ ಮಾಡ್ತೇನೆ. ಬೇಕಾದ್ರೆ 100 ಜನ್ಮಗಳು ಬಂದರೂ ಕೂಡ ನಿನ್ನನ್ನೇ ನಾನು ಗಂಡನನ್ನಾಗಿ ಪಡಿತೇನೆ ಹೊರತು ಖಂಡಿತವಾಗಲೂ ಕೂಡ ಈ ಶೈಬ್ಯನನ್ನ ಶಿಶುಪಾಲನನ್ನ ನಾನು ವರಿಸೋದಿಲ್ಲ ಅಂತ ಹೇಳಿದ ತಕ್ಷಣವೇ ಈ ಒಂದು ವಾಕ್ಯವನ್ನ ಕೃಷ್ಣ ಪರಮಾತ್ಮನಿಂದ ಆ ದ್ವಿಜನಿಂದ ಕೃಷ್ಣ ಪರಮಾತ್ಮ ಇಸ್ಕೊಳ್ತಾನೆ. ಅವನು ತಕ್ಷಣ ಏನ್ ಮಾಡ್ತಾನೆ, ಕೃಷ್ಣ ಇಮಿಡಿಯೇಟ್ ತೀರ್ಮಾನವನ್ನ ತಗೊಂಡೇ ಬಿಟ್ಟ. ಏನಂತ ಅಂದ್ರೆ ಆ ಒಂದು ರಾಜಕುಮಾರಿ ಬಯಸ್ತಾ ಹಾಗೆ ಅವನು ಹೇಳ್ತಾನೆ, ಏನಂತ ಗೊತ್ತಾ, ವೇದಾಹಂ ರುಕ್ಮಿಣಾ ದ್ವೇಷಾನ್ ಮಮೋದ್ವಾಹೋ ನಿವಾರಿತಃ. ಇತ್ತ ಏನಾಗ್ಬಿಟ್ಟಿದೆ ಅಂದ್ರೆ ಅವಳು ಹೇಳ್ತಾಳೆ, ಅವಳಿಗೆ ಯಾವ ರೀತಿಯಾದ ಮನಸ್ಸಿನ ಸ್ಥಿತಿ ಇದೆಯೋಪ್ಪ, ನನಗೂ ಕೂಡ ಹಂಗೆ ಆಗಿದೆ. ನನಗೂ ಕೂಡ ರಾತ್ರಿ ಹೊತ್ತು ನಿದ್ದೆಯೇ ಬರ್ತಾ ಇಲ್ಲ ರುಕ್ಮಿಣಿಯ ಆಲೋಚನೆಯಲ್ಲಿ. ನಾನೂ ಕೂಡ ರುಕ್ಮಿಣಿಯನ್ನೇ ವಿವಾಹ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೇನೆ. ಇದು ಒಂದು ಲೀಲೆ. ಕೃಷ್ಣನನ್ನ ನಾವು ರುಕ್ಮಿಣಿಯನ್ನ ನಾನು ವಿವಾಹ ಮಾಡ್ಕೋಬೇಕು, ಆಗ ಅದು ಒಂದು ಲೀಲೆ ಅಂತ ಹೇಳಿದಾಗ ಆ ರುಕ್ಮಿ ನನ್ನ ಮೇಲೆ ಒಂದು ದ್ವೇಷ ಇಟ್ಟಿದನಲ್ಲ, ಆ ದ್ವೇಷದ ಕಾರಣ ನನ್ನನ್ನ ವಿವಾಹ ಆಗೋದನ್ನ ರುಕ್ಮಿ ತಡಿತಾ ಇದ್ದಾನೆ ಅಂತ ಅಂದುಕೊಂಡು ತಕ್ಷಣ ಅವನು ಹೇಳ್ತಾನೆ, ಅಲ್ಲಿ ಜರಾಸಂಧ ಶಿಶುಪಾಲ ಮುಂತಾದಂಥವನ್ನೆಲ್ಲ ಮಥಿಸಿಯೇ ನಾನು ರುಕ್ಮಿಣಿಯನ್ನ ಕರ್ಕೊಂಡು ಬರ್ತೀನಿ ಅಂತ ಅಂದುಕೊಂಡು ಆ ಕೃಷ್ಣನಿಗೊಬ್ಬ ಸಾರಥಿ ಇರ್ತಾನೆ, ಅವನ ಹೆಸರು ದಾರುಕ ಅಂತ. ಕೃಷ್ಣನ ಸಾರಥಿ ಹೆಸರೇನು, ದಾರುಕ. ನೋಡಿ, ಅವನು ಆ ಒಂದು ಕೃಷ್ಣನಿಗೆ ಆ ಕುದುರೆಗಳು ಎಷ್ಟು ವೇಗವಾದಂತಹ ಒಂದು ಕುದುರೆಗಳು ಇರ್ತಾರಪ್ಪ ಅಂದ್ರೆ ಶೈಬ್ಯ, ಸುಗ್ರೀವ, ಮೇಘಪುಷ್ಪ ಮತ್ತು ಬಲಾಹಕ ಅನ್ನುವಂತಹ ದಿವ್ಯವಾದ ಕುದುರೆಗಳಂತೆ. ಆ ಕುದುರೆಗಳು ಅತ್ಯಂತ ಶೀಘ್ರಗಾಮಿಗಳಂತೆ, ಕಣ್ಣು ಮುಚ್ಚಿ ಕಣ್ಬಿಡೋದ್ರಲ್ಲಿ ಅಷ್ಟು ವೇಗವಾಗಿ ಹೋಗ್ತಿರ್ತಾವಂತೆ. ಅಂತಹ ಕುದುರೆಗಳನ್ನ ಕಟ್ಟೋದಿಕ್ಕೆ ಹೇಳ್ತಾನೆ. ಅವರು ಒಂದೇ ಒಂದು ರಾತ್ರಿಯಲ್ಲಿಯೇ ಅವನು ದ್ವಾರಕಾ ಪಟ್ಟಣವನ್ನ ಬಿಟ್ಟು ವಿದರ್ಭಕ್ಕೆ ಬಂದು ತಲುಪಿಬಿಡ್ತಾನಂತೆ. ವಿದರ್ಭಕ್ಕೆ ಬಂದು ತಲುಪಿಬಿಡ್ತಾನಂತೆ. ವಿದರ್ಭ ಪಟ್ಟಣವೋ ಸಮಸ್ತ ಸನ್ನದ್ಧವಾಗಿ ನಿಂತಿದೆಯಂತೆ ವಿವಾಹಕ್ಕೆ ನಿಂತಿದೆ. ಈ ಎಲ್ಲಾ ಭೀಷ್ಮಕ ಏನು ಅಂದ್ರೆ ಗಜ ಸೈನ್ಯ ಇತ್ಯಾದಿಗಳು, ದಮಘೋಷ, ಶಿಶುಪಾಲನ ತಂದೆ ಹೆಸರು ದಮಘೋಷ ಅಂತ. ಆ ದಮಘೋಷನ ಜೊತೆಗೆ ದಿಬ್ಬಣ ಬಂದಾಗಿದೆ. ಆ ಎಲ್ಲಾ ದಿಬ್ಬಣಗಳಿಗೂ ಕೂಡ ಶಿಶುಪಾಲನ ಜೊತೆಗೆ ಬಹಳಷ್ಟು ಜನ ರಾಕ್ಷಸರು ಬಂದಂಥವರು ಆಗಿದ್ದಾರೆ. ಯಾರ್ಯಾರು, ಶಾಲ್ವ, ಜರಾಸಂಧ, ದಂತವಕ್ತ್ರ, ವಿದೂರಥ, ಪೌಂಡ್ರಕ ಮುಂತಾದಂಥ ಸಾವಿರಾರು ರಾಜರುಗಳು. ಇವರೆಲ್ಲರೂ ಏನು ಅಂದ್ರೆ
ಕೃಷ್ಣನ ದ್ವೇಷಿಗಳು. ಶಿಶುಪಾಲನೆಯನ್ನು ಪ್ರೀತಿ ಮಾಡ್ತಿರ್ಲಿಲ್ಲ ಇವರು. ಕೃಷ್ಣನ ದ್ವೇಷ, ಮಹಾಭಾರತದ ಯುದ್ಧದಲ್ಲೂ ಅಷ್ಟೇ ಕೃಷ್ಣನ ಮೇಲಿರುವ ದ್ವೇಷಕ್ಕಾಗಿ ತುಂಬಾ ಜನ ಕೌರವರ ಕಡೆಗೆ ಹೋಗ್ತಾರೆ. ಅದಕ್ಕೆ ಅವ್ರು 11 ಅಕ್ಷೋಹಿಣಿ ಆಗೋದು. ಪಾಂಡವರ ಮೇಲೆ ಅವ್ರಿಗೇನ್ ದ್ವೇಷ ಇರಲಿಲ್ಲ, ಕೃಷ್ಣನ ದ್ವೇಷದ ಕಾರಣವಾಗಿ ಹೋಗ್ತಾರೆ. ಇವರೆಲ್ಲರಿಗೂ ಕೂಡ ಚತುರಂಗ ಸೈನ್ಯದ ಜೊತೆಗೆ ಬಂದಿರ್ತಾರೆ ಇವರೆಲ್ಲರೂ. ಯಾಕೆ ಅಂದ್ರೆ ಕೃಷ್ಣ ಬಂದೇ ಬರ್ತಾನೆ, ನಾವೆಲ್ಲರೂ ಸನ್ನದ್ಧರಾಗಿರೋಣ, ಕೃಷ್ಣನನ್ನ ಮಟ್ಟ ಹಾಕೋಣ ಅಂತ ಅಂದುಕೊಂಡು ಅವರೆಲ್ಲರೂ ಕೂಡ ಬಂದವರಾಗಿರ್ತಾರೆ. ಕೃಷ್ಣ ಹೊರಟು ಬಂದ್ಬಿಡ್ತಾನೆ. ಆಮೇಲೆ ಬಲರಾಮನಿಗೆ ವಿಷಯ ಗೊತ್ತಾಗುತ್ತೆ. ಓ, ಕೃಷ್ಣ ಹೀಗೆ ಏನಾಗಿದೆ ಅಂದ್ರೆ ತಾನು ರುಕ್ಮಿಣಿಯನ್ನ ವಿವಾಹ ಆಗೋದಿಕ್ಕೆ ಆ ಒಂದು ಕುಂಡಿನ ಪಟ್ಟಣಕ್ಕೆ ಅವನು ಹೋಗಿದ್ದಾನೆ ಅಂತ ಅಂದುಕೊಂಡು ತಕ್ಷಣವೇ ಏನಾಗುತ್ತೆ ಅಂದ್ರೆ ತಾಮ್ಮನ ಮೇಲಿನ ಪ್ರೇಮದಿಂದ ಆ ನಾರಾಯಣಿ ಸೈನ್ಯವನ್ನ ಕರೆಕೊಂಡು ಬಲರಾಮನು ಕೂಡ ಆ ಕುಂಡಿನ ಪಟ್ಟಣದ ಹೊರಗಡೆಗೆ ಬರ್ತಾನೆ. ಇತ್ತ ಏನಾಗ್ಬಿಡುತ್ತೆ ನೋಡಿ, ಕೃಷ್ಣ ಬರಬೇಕಾದ್ರೆ ತಾನೊಬ್ಬನೇ ಬಂದಿರಲ್ಲ, ಯಾವ ಒಂದು ಓಲೆಯನ್ನ ತಂದಿದ್ನಲ್ಲ ಬ್ರಾಹ್ಮಣ, ಅವನನ್ನು ಕೂಡಿಸ್ಕೊಂಡು ಬಂದಿರ್ತಾನೆ. ತಕ್ಷಣ ಏನಾಗುತ್ತೆ ಅಂದ್ರೆ ಆ ಕೃಷ್ಣ ಪರಮಾತ್ಮನು ಬಂದು ತಲುಪ್ತಾನೆ. ಇತ್ತ ರುಕ್ಮಿಣಿಗೆ ನಾಳೆ ಬೆಳಗ್ಗೆಯ ಮದುವೆ, ಕೃಷ್ಣನ ಬಂದಿರುವ ಸುದ್ದಿ ಇಲ್ಲ, ನಾನು ಕಳಿಸಿದಂತಹ ಬ್ರಾಹ್ಮಣನ ಸುದ್ದಿ ಇಲ್ಲ, ಏನಾಗ್ಬಿಡುತ್ತೆ ಅಂತ ಅಂದುಕೊಂಡಾಗ ಅಷ್ಟೊತ್ತಿಗೆ ಆ ವಿಪ್ರೋತ್ತಮ ಅಲ್ಲಿಗೆ ಬರ್ತಾನೆ. ಬಂದಾಗ ಏನಾಗತ್ತೆ ಅಂದ್ರೆ ಆ ಪ್ರಿಯ ವಾರ್ತೆಯನ್ನ ತಂದು ಹೇಳ್ತಾನೆ. ಹೇಳಿದಾಗ ತಕ್ಷಣ ನೋಡಿ, ಆ ಸತ್ಯ ಪ್ರತಿಜ್ಞೆಯನ್ನು ಮಾಡಿದಂತಹ ಅವಳಿಗೆ ತಮಾಗತಂ ಸಮಾಜ್ಞಾಯ ವೈದರ್ಭಿ ಹೃಷ್ಟಮಾನಸ ನಪಶ್ಯಂತಿ ಬ್ರಾಹ್ಮಣಾಯ ಪ್ರಿಯಮನ್ಯನ್ ನನಾಮಸ. ಆಗ ಅವಳು ಏನು ಅಂದ್ರೆ, ಆ ಕೃಷ್ಣನೇ ಇಲ್ಲಿಗೆ ಬಂದಿದ್ದಾನಮ್ಮ, ನೀನು ಹೇಳಿದ ಹಾಗೆಯೇ ನಾಳೆಯ ದಿನ ನಿನ್ನ ಒಂದು ಅಣತಿ ಹೇಗಿದೆಯೋ ಹಾಗೆ ನಡೆಯುತ್ತೆ ಅಂತ ಹೇಳಿ ಆ ಒಂದು ವಾರ್ತೆಯನ್ನ ತಿಳಿಸ್ತಾನೆ. ಆ ತಿಳಿಸಿದ ತಕ್ಷಣವೇ ಏನಾಗುತ್ತೆ ಅಂದ್ರೆ ಅವನಿಗೆ ಉತ್ತಮ ಉಪಹಾರವನ್ನ ಕೊಡ್ತಾಳೆ, ನಮಸ್ಕಾರವನ್ನು ಮಾಡ್ತಾಳೆ. ಮಾಡಿದ ಮೇಲೆ ಏನಾಗುತ್ತೆ ಅಂದ್ರೆ ಕೃಷ್ಣ ಮತ್ತು ಬಲರಾಮನು ಬಂದು ಬಿಡ್ತಾನೆ. ಇಬ್ಬರೂ ಕೂಡ ಆ ಒಂದು ಮಂಗಳವಾದ್ಯ ಪುರಸ್ಸರವಾಗಿ ಕೃಷ್ಣ ಬಂದಿದ್ದಾನೆ ಅಂತ ಗೊತ್ತಾದ ತಕ್ಷಣ ಭೀಷ್ಮಕ ಮಹಾರಾಜ ಅವರಿಬ್ಬರನ್ನ ಬರಮಾಡಿಕೊಳ್ತಾನೆ. ಅವರ ಸೈನಿಕರಿಗೂ ಕೂಡ ಬಿಡಾರಗಳನ್ನ ಕಲ್ಪಿಸಿಕೊಟ್ಟು ಆತಿಥ್ಯವನ್ನ ಸ್ವೀಕಾರ ಮಾಡ್ತಾನೆ. ಆ ಕೃಷ್ಣನನ್ನ ನೋಡಿದ ತಕ್ಷಣವೇ ನೋಡಿ, ಇದುವರೆಗೂ ಕೂಡ ಕೃಷ್ಣ ರುಕ್ಮಿಣಿಯನ್ನು ನೋಡಿಲ್ಲ, ರುಕ್ಮಿಣಿ ಕೃಷ್ಣನನ್ನು ನೋಡಿಲ್ಲ, ಆದರೆ ಇಬ್ಬರ ಗುಣಗಳು ಇಷ್ಟಪಟ್ಟಿದ್ದಾರೆ. ರುಕ್ಮಿಣಿಯಲ್ಲಿದ್ದಂತಹ ಗುಣವನ್ನ ಕೃಷ್ಣ ಪರಮಾತ್ಮ ಇಷ್ಟಪಟ್ಟಿದ್ದಾನೆ, ಕೃಷ್ಣ ಪರಮಾತ್ಮನಲ್ಲಿ ಇದ್ದಂತಹ ಗುಣವನ್ನ ರುಕ್ಮಿಣಿಯು ಇಷ್ಟಪಟ್ಟಿದ್ದಾಳೆ. ಇಲ್ಲಿ ಗುಣ ವಿವಾಹ, ರೂಪ ವಿವಾಹ ಅಲ್ಲ. ಆಗ ಏನಾಗುತ್ತೆ ಅಂದ್ರೆ ತಕ್ಷಣವೇ ಆ ಕೃಷ್ಣನನ್ನ ನೋಡಿದ ತಕ್ಷಣವೇ ಊರಿನ ಜನ ಮಾತಾಡೋಕೆ ಶುರು ಮಾಡ್ತಾರೆ. ಏನಂತ ಮಾತಾಡ್ತಾರೆ? ಕಿಂಚಿತ್ ಸುಚರಿತಂ ಎನ್ನಹ ತೇನ ತುಷ್ಟಸ್ತ್ರಿಲೋಕ ಕೃತ ಗೃಹಾತು ವೈದರ್ಭಾ ಪಾಣಿಮಚ್ಯುತಃ ಏವಂ ಪ್ರೇಮ ಕಲಾಬದ್ಧ ವದಂತಿ ಸ್ಮ ಪುರೌಕಸಃ ಕನ್ಯಾ ಚಾಂತಃ ಪುರಾತ್ ಪ್ರಾಗಾತ್ ಭಟೈಹಿ ಗುಪ್ತಾಂಬಿಕಾಲಯಾಮ. ಅವರು ಪರಸ್ಪರವಾಗಿ ಹೀಗೆ ಊರಿನ ಜನ ಮಾತಾಡ್ಕೋತಾ ಇದ್ದಾರಂತೆ, ನಮ್ಮ ರುಕ್ಮಿಣಿ ನಿಜವಾಗ್ಲೂ ಕೂಡ ಈ ಕೃಷ್ಣ ಪರಮಾತ್ಮನಿಗೆ ಅರ್ಧಾಂಗಿ ಆಗೋದಿಕ್ಕೆ ಯೋಗ್ಯಳಿದಾಳಪ್ಪ, ನಿಜವಾಗ್ಲೂ ಕೂಡ ಇವಳೇ ಯೋಗ್ಯಳಿದಾಳೆ. ಈ ಪವಿತ್ರ ಮೂರ್ತಿಯಾದಂತಹ ಕೃಷ್ಣನಿಗೆ ರುಕ್ಮಿಣಿ ಸಿಗುವಂಥವಳಾಗ್ಬೇಕು. ಅವರೆಲ್ಲರೂ ಹೇಳ್ತಾರೆ ಏನ್ ಗೊತ್ತಾ, ನಾವೇನಾದರೂ ಯತ್ಕಿಂಚಿತ್ ನಮ್ಮ ಹಿಂದಿನ ಜನ್ಮಗಳಲ್ಲಿ, ಈ ಜನ್ಮದಲ್ಲಿ ನಾವು ಒಂದಷ್ಟಾರು ಪುಣ್ಯಗಳನ್ನ ಸಂಪಾದನೆ ಮಾಡಿದ್ರೆ ಭಗವಂತ ದಯಮಾಡಿ ರುಕ್ಮಿಣಿಯನ್ನ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಡಪ್ಪ, ಈ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡುವಂತೆ ಇಡೀ ಊರಿನ ಜನ ಪ್ರಾರ್ಥನೆ ಮಾಡ್ತಿದ್ದಾರೆ. ಇಡೀ ಊರಿನ ಜನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಬೆಳಗ್ಗೆ ಆಗತ್ತೆ. ಆ ಕೃಷ್ಣ ಪರಮಾತ್ಮನನ್ನ, ಆ ರುಕ್ಮಿಣಿ ದೇವಿಯನ್ನ ಕರೆದುಕೊಂಡು ಸಾವಿರಾರು ಜನ ಕನ್ಯೆಯರ ಜೊತೆಗೆ ರುಕ್ಮಿಣಿ ದೇವಿ ಗೌರಿಯ ದೇವಸ್ಥಾನವನ್ನ ತಲುಪ್ತಾರೆ. ತಲುಪಿದ ಮೇಲೆ ಅಲ್ಲಿ ಗೌರಿಗೆ ನಮಸ್ಕಾರವನ್ನ ಮಾಡ್ತಾಳೆ. ಗೌರಿಗೆ ನಮಸ್ಕಾರವನ್ನ ಮಾಡಿ ಪ್ರಾರ್ಥನೆ ಮಾಡೋದು ನೋಡಿ, ನಮಸ್ಯೆ ತ್ವಾಂಬಿಕೆ ಭೀಕ್ಷ್ಣಂ ಸ್ವಸಂತಾನ ಯುತಾಂ ಶಿವಾಂ ಭೂಯಾತ್ ಪತಿರ್ಮೇ ಭಗವಾನ್ ಕೃಷ್ಣ ತದನು ಮೋದತ. ಮದುವೆ ಹಿಂದಿನ ದಿನ ಬಂದು ಗೌರಿಯಲ್ಲಿ ಕುಲದೇವಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ನನ್ನ ಗಂಡನಿಗೆ ಒಳ್ಳೆ ಆಯುಷ್ಯವನ್ನ ಎಲ್ಲವನ್ನು ಕೂಡ ಕೊಡಪ್ಪ ಗಂಡ ಆಗೋನಿಗೆ ಅಂತ. ಅವಳು ಪ್ರಾರ್ಥನೆ ಮಾಡ್ತೀಯಾಳೆ, ಜಗದಂಬೆ
ನಿನ್ನ ಮಡಿಲಲ್ಲಿ ಕುಳಿತಂತಹ ಗಣಪತಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ, ನಿನಗೆ ನಾನು ಪದೇ ಪದೇ ನಮಸ್ಕಾರವನ್ನು ಮಾಡ್ತೇನೆ, ನಿನ್ನ ಪತಿಯಾದಂತಹ ಶಿವನಿಗೂ ನಮಸ್ಕಾರವನ್ನು ಮಾಡ್ತೇನೆ. ಏನು ಪ್ರಾರ್ಥನೆ ಗೊತ್ತಾ? ಆ ಜಗದೀಶ್ವರನಾದಂತಹ ಕೃಷ್ಣನೇ ನನ್ನ ಗಂಡನಾಗಿ ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಗಂಡನಾಗಿ ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಅಂತ ಅಂದುಕೊಂಡು ಧೂಪ ದೀಪಾದಿಗಳನ್ನೆಲ್ಲ ಮಾಡಿ ಆಗ ರುಕ್ಮಿಣಿ ಆ ಒಂದು ದೇವಸ್ಥಾನದಿಂದ ಹೊರಗಡೆಗೆ ಬರ್ತಾಳೆ. ಹೊರಗಡೆ ಬಂದಾಗ ಪ್ರದಕ್ಷಿಣೆಯನ್ನು ಬರ್ತಾಳೆ. ಆಗ ನೋಡಿ ಕೃಷ್ಣ ಪರಮಾತ್ಮನು ಅಲ್ಲಿದ್ದಂತಹ ರಾಜಕುಮಾರರು ಎಲ್ಲರೂ ಕೂಡ ರುಕ್ಮಿಣಿಯನ್ನು ನೋಡಿ ಒಂದು ಸಲಿ ಕಣ್ಣನ್ನ ಮುಚ್ಚದೆ ರುಕ್ಮಿಣಿಯನ್ನೇ ನೋಡ್ತಾ ನಿಂತ್ಕೊಂಡ್ರಂತೆ. ಮೊಟ್ಟ ಮೊದಲಿಗೆ ರುಕ್ಮಿಣಿಯ ಬಾಹ್ಯ ಸೌಂದರ್ಯ ಹೇಗಿತ್ತು ಅನ್ನೋದನ್ನ ಭಾಗವತಕಾರರು ಬರಿತಾರೆ. ಸಾಕ್ಷಾತ್ತಾಗಿ ಒಬ್ಬ ಹೆಣ್ಣು ಮಗಳು ಶಾಸ್ತ್ರದಲ್ಲಿ ಹೇಗೆ ವಿವರಣೆಯಿಂದ ಕೂಡಿರ್ತಾರೋ ಹೀಗಿದ್ರೆ ಚಂದ ಅಂತ, ಅದೆಲ್ಲವೂ ಕೂಡ ಅದೇ ತರಹ ಇತ್ತಂತೆ. ಅಷ್ಟು ಚಂದ ಇದ್ಲಂತೆ ರುಕ್ಮಿಣಿ. ಆ ಮೋಹಿತರಾಗ್ತಾರೆ. ಹೀಗೆ ಆ ಕೃಷ್ಣನ ತನ್ನೆಲ್ಲಾ ಇಡೀ ಸೌಂದರ್ಯವನ್ನ ಅವಳು ಏನ್ ಮಾಡ್ತಾಳಂತೆ, ಕೃಷ್ಣನಿಗೆ ಅರ್ಪಣೆಯನ್ನ ಮಾಡ್ತಾ ಇದ್ರಂತೆ. ಅಷ್ಟೇ ಅಲ್ಲ ನೋಡಿ, ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ತಮ್ಮ ಕೈಯಲ್ಲಿ ಕೃಷ್ಣ ಬಂದ್ಬಿಡ್ತಾನೆ ಅಂತ ಗದೆಯನ್ನ, ಬಿಲ್ಲು ಬಾಣಾದಿಗಳನ್ನ ಆನೆಗಳ ಮೇಲೆ ಹಿಡ್ಕೊಂಡೇ ಬಂದಿದ್ರಂತೆ. ರುಕ್ಮಿಣಿಯನ್ನ ನೋಡಿ ಎಲ್ಲರೂ ಆನೆ ಆ ಕುದುರೆಗಳಿಂದ ಕೆಳಗಡೆ ಬಿದ್ದೆ ಹೋದ್ರಂತೆ. ಅಷ್ಟು ಚೆನ್ನಾಗಿದ್ಲಂತೆ ರುಕ್ಮಿಣಿ. ಈ ರೀತಿ ಆಗ ಏನಾಯ್ತು, ಸೈವಂ ಶನೈಶ್ಚಲಯತಿ ಚಲಪದ್ಮಕೋಶೌ ಪ್ರಾಪ್ತಿಂ ತದಾ ಭಗವತಃ ಪ್ರಸವೀಕ್ಷ್ಯಮಾಣಾಃ ಉತ್ಸಾರ್ಯ ವಾಮಕರಜೈರಲಾಕನಾಪಾಂಗೈಃ ಪ್ರಾಪ್ತಾನ್ ಹ್ರಿಯೈಕ್ಷತ ನೃಪಾಂ ದದೃಶೇ ಅಚ್ಯುತಾಂಸಾ. ತಕ್ಷಣ ಏನಾಯ್ತು ಅಂದ್ರೆ ಆ ರುಕ್ಮಿಣಿ ದೇವಿ ಈ ರೀತಿಯಾಗಿ ಆ ಕೃಷ್ಣ ಪರಮಾತ್ಮನ ಆಗಮನವನ್ನೇ ನೋಡುತ್ತಾ ಅವಳು ಮೆಲ್ಲನೆ ನಡ್ಕೊಂಡು ಕೆಳಗಡೆಗೆ ಇಳಿತಾ ಇದ್ದಾಳಂತೆ. ಎಲ್ಲ ರಾಜರುಗಳು ಕೂಡ ರುಕ್ಮಿಣಿಯನ್ನ ನೋಡ್ತಿದ್ದಾಳೆ. ಆಗ ದೂರದೊಳಗೆ ನೋಡ್ತಾನೆ, ಆ ಶ್ಯಾಮ ಸುಂದರನಾದಂತಹ ಕೃಷ್ಣ ಪರಮಾತ್ಮನ ದರ್ಶನ ಅವಳಿಗೆ ಆಯ್ತಂತೆ. ಮೊಟ್ಟ ಮೊದಲಿಗೆ ಕೃಷ್ಣ ಪರಮಾತ್ಮನನ್ನ ರುಕ್ಮಿಣಿ ದೇವಿ ನೋಡಿದವಳಾದ್ಲು. ತಾಮ್ರಾಜ ಕನ್ಯಾಂ ರಥಮಾರು ರಕ್ಷಂತೀಂ ಜಹಾರ ಕೃಷ್ಣೋ ದುಶತಾಂ ಸಮೀಕ್ಷಾಂ ರಥಂ ಸಮಾರೋಪ್ಯ ಸುಪರ್ಣ ಲಕ್ಷಣಂ ರಾಜನ್ಯ ಚಕ್ರಂ ಪರಿಭೂಯ ಮಾಧವಃ ತತೋ ಯಯೋ ರಾಮ ಪುರೋಗಮೈ ಶನೈಃ ಸೃಗಾಲ ಮಧ್ಯಾವಿವ ಭಗವತ್ ಭಾಗ ಹೃದ್ಧರಿಃ. ಆಗ ಏನಾಯ್ತು ಅಂದ್ರೆ ಆ ರಾಜಕುಮಾರಿ ರುಕ್ಮಿಣಿಯು ರಥವನ್ನ ಹತ್ತಲು ಅಪೇಕ್ಷೆ ಮಾಡ್ತಾ ಇರ್ಬೇಕಾದ್ರೆ ಭಗವಂತನಾದ ಕೃಷ್ಣನು ಸಮಸ್ತ ಶತ್ರುಗಳು ನೋಡ್ತಾ ಇರುವ ಹಾಗೆಯೇ ರುಕ್ಮಿಣಿಯನ್ನ ಎತ್ತುಕೊಂಡು ನೂರಾರು ರಾಜರ ತಲೆಯನ್ನ ಮೆಟ್ಟಿ ಗರುಡಧ್ವಜದಿಂದ ಶೋಭಿಸುತ್ತಿದ್ದಂತಹ ತನ್ನ ರಥದಲ್ಲಿ ಕೂಡಿಸಿಕೊಂಡಂತೆ, ಹೇಗೆ ಆ ನರಿಗಳ ಮಧ್ಯದಲ್ಲಿದ್ದಂತಹ ಬೇಟೆಯನ್ನ ಸಿಂಹ ಎತ್ತುಕೊಂಡು ಹೋಗುವಂತೆ ಆ ರಾಜರಗಳ ಮಧ್ಯದಲ್ಲಿದ್ದಂತಹ ರುಕ್ಮಿಣಿಯನ್ನ ಕೃಷ್ಣ ಪರಮಾತ್ಮನು ಎತ್ತುಕೊಂಡು ಹೋದಂತೆ. ಆ ಎತ್ತುಕೊಂಡು ಹೋದ ತಕ್ಷಣವೇ ಜರಾಸಂಧಾದಿಗಳೆಲ್ಲರೂ ಜೋರಾಗಿ ಕೂಗಾಡೋದಿಕ್ಕೆ ಶುರು ಮಾಡ್ತಾರಂತೆ. ಹೇಳ್ತಾರೆ, ಅಹೋ ಧಿಗಸ್ಮಾನ್ ಯಶ ಆತ್ತ ಧನ್ವನಾಂ ಗೋಪೈಹೃತಂ ಕೇಸರಿನಾಂ ಮೃಗೈರಿವ. ಥೋ, ನಮಗೆಲ್ಲ ಧಿಕ್ಕಾರ ಇರ್ಲಿ. ನಮ್ಮಂತಹ ಸಿಂಹರಿಗೆ ಸೇರಬೇಕಾದಂತಹ ಪಾಲನ್ನ ಆ ದನ ಕಾಯೋರು ಬಂದು ಎತ್ಕೊಂಡು ಹೋಗ್ಬಿಟ್ರಲ್ಲ, ದನ ಕಾಯುವಂತಹ ಗೊಲ್ಲರು ಬಂದು ಎತ್ಕೊಂಡು ಹೋಗ್ಬಿಟ್ರಲ್ಲ ಅಂತ ದುಃಖವನ್ನ ಪಡ್ತಾರೆ. ಅಷ್ಟೊತ್ತಿಗೆ ಏನಾಯ್ತಂದ್ರೆ ಆ ಭಗವಂತನಾದ ಕೃಷ್ಣನ ಮುಖವನ್ನ ಮೊಟ್ಟ ಮೊದಲಿಗೆ ರುಕ್ಮಿಣಿ ಹತ್ತಿರದಿಂದ ನೋಡ್ತಾಳಂತೆ. ನೋಡಿದ ತಕ್ಷಣ ಏನು ಅಂದ್ರೆ ಒಂದೇ ಒಂದು ಮಾತನ್ನ ಕೃಷ್ಣ ಹೇಳ್ತಾನೆ, ಪ್ರಹಸ್ಯ ಭಗವಾನಾಹ ಮಾಸ್ಮ ಭೈರ್ ವಾಮಲೋಚನೆ. ಅಮ್ಮ ರುಕ್ಮಿಣಿ, ಯಾವ ಕಾರಣಕ್ಕೂ ಕೂಡ ನೀನು ಹೆದರುವವಳು ಆಗಬೇಡ. ನೀನು ಯಾವುದೋ ಒಂದು ದೊಡ್ಡ ಶತ್ರು ಸೈನ್ಯವನ್ನ ಅಂದುಕೊಳ್ತಿದ್ಯಲ್ಲಪ್ಪ, ಅವೆಲ್ಲವನ್ನು ಒಂದು ಕ್ಷಣ ಮಾತ್ರದಲ್ಲಿ ನಮ್ಮ ಸೈನ್ಯ ನಾಶ ಮಾಡಿಬಿಡತ್ತೆ, ಹೆದರಬೇಡ ಅಂತ ಹೇಳಿ ತಕ್ಷಣ ಏನಾಗತ್ತೆ ಅಂದ್ರೆ ಹೊರಟು ಹೋಗೋದಿಕ್ಕೆ ಶುರು ಮಾಡ್ತಾರೆ. ಎಲ್ಲಾ ಒಂದು 23 ಅಕ್ಷೋಹಿಣಿ ಸೈನ್ಯ ಸಮೇತನಾದಂತಹ
ನನ್ನನ್ನ ಕೃಷ್ಣ ಪರಮಾತ್ಮನು ಏನು ಅಂದ್ರೆ ನೋಡಿ 17 ಬಾರಿ ಪರಾಜಯಗೊಳಿಸ್ತಾನಂತೆ. ಒಟ್ಟು ಎಷ್ಟು ಸೈನ್ಯ ಇತ್ತು ಜರಾಸಂಧನ ಹತ್ರನೇ ಅಂದ್ರೆ 23 ಅಕ್ಷೋಹಿಣಿ ಇತ್ತಂತೆ. ಇಡೀ ಮಹಾಭಾರತ ಯುದ್ಧದಲ್ಲಿ ಇದ್ದಂಥದ್ದೇ ಕೇವಲ 18 ಅಕ್ಷೋಹಿಣಿ. ಅದರಲ್ಲಿ ಜರಾಸಂಧನ ಹತ್ರನೇ 23 ಅಕ್ಷೋಹಿಣಿ ಇತ್ತಂತೆ. 18 ಬಾರಿ ಸೋತ್ ಹೋಗ್ತಾನೆ ಕೃಷ್ಣನ ಹತ್ರ ಬಂದು. ಅವನೇ ಹೇಳ್ಕೊಳ್ತಾನೆ, ಅಂದ್ರೂ ನಾನು ಧೃತಿಗೆ ಎಳ್ಳಿಲ್ಲ, 19ನೇ ಬಾರಿ ನಾನು ಗೆದ್ದು ಬಿಟ್ಟೆ ಅಂತ. 19ನೇ ಬಾರಿ ನಾನು ಗೆದ್ದು ಬಿಟ್ಟೆ ಅಂತ. ಆಗ ಹೀಗಿದ್ದಾಗ ಏನಾಗುತ್ತೆ ಅಂದ್ರೆ ತಕ್ಷಣ ಆ ರುಕ್ಮಿ ಕೃಷ್ಣನ ಮುಂದೆ ಬರ್ತಾನೆ. ಆ ರುಕ್ಮಿಯನ್ನ ನಿಗ್ರಹಣ ಮಾಡ್ತಾನೆ ಕೃಷ್ಣ. ಆ ರುಕ್ಮಿಯನ್ನ ತುಂಬಾ ಅಪಮಾನವನ್ನು ಮಾಡ್ತಾನೆ. ಕೊಂದೇ ಬಿಡ್ತೀನಿ ಅಂತ ಎಚ್ಚದಾಗ ರುಕ್ಮಿಣಿ ತಡಿತಾಳೆ. ಆಗ ರುಕ್ಮಿಣಿ ತಡೆದಾಗ ಕೃಷ್ಣನು ಏನ್ ಮಾಡ್ತಾನೆ ಅಂದ್ರೆ ಯುದ್ಧದಲ್ಲಿ ಅವನನ್ನ ಕೊಲ್ಲದೆ ಅವನೊಂದು ಪ್ರತಿಜ್ಞೆಯನ್ನ ಸೋಲಿಸಿಬಿಡ್ತಾನೆ. ರುಕ್ಮಿಯನ್ನ ಸೋಲಿಸಿಬಿಡ್ತಾನೆ. ಅಹತ್ವ ಸಮರೇ ಕೃಷ್ಣಂ ಅಪ್ರತ್ಯೂಹ್ಯಜ ರುಕ್ಮಿಣಿ ಕುಂಡಿನಂ ನ ಪ್ರವೇಕ್ಷಾಮಿ ಸತ್ಯಮೇತದ್ ಬ್ರವೀಮಿವಹ. ಏನು ಅಂದ್ರೆ ಆ ಒಂದು ಕೃಷ್ಣನನ್ನ ನಾನು ಯುದ್ಧದಲ್ಲಿ ಸೋಲಿಸದೆ ಮತ್ತೆ ನಾನು ನನ್ನ ಒಂದು ಕುಂಡಿನ ನಗರವನ್ನ ಪ್ರವೇಶ ಮಾಡುವುದಿಲ್ಲ ಅಂತ ರುಕ್ಮಿಯು ಅಂದುಕೊಳ್ತಾನೆ. ಆಗ ಏನಂದ್ರೆ ತಕ್ಷಣ ಕೃಷ್ಣ ಪರಮಾತ್ಮನನ್ನ ಕೃಷ್ಣ ಪರಮಾತ್ಮನ ಶಕ್ತಿ ಆ ರುಕ್ಮಿ ಗೊತ್ತಿರಲ್ಲ, ಸಣ್ಣದಾಗಿ ಯುದ್ಧ ಮಾಡ್ತಾನೆ, ಸೋತು ಹೋಗ್ತಾನೆ. ಹೀಗೆ ಏನಾಗುತ್ತೆ ಅಂದ್ರೆ ತಕ್ಷಣ ಆ ಬಲರಾಮನ ಜೊತೆಗೆ ಆ ದ್ವಾರಕಾ ನಗರವನ್ನ ಆ ಒಂದು ತಲುಪ್ತಾನೆ. ತಲುಪಿದ ನಂತರ ಆ ಕೃಷ್ಣ ಪರಮಾತ್ಮನ ವಿವಾಹ ಎಂಥ ಚೆನ್ನಾಗಿ ನಡೆಯುತ್ತೆ ಅಂದ್ರೆ ಭಗವಾನ್ ಭೀಷ್ಮಕ ಸುತಾಂ ಏವಂ ನಿರ್ಜಿತ್ಯ ಭೂಮಿಪಾನ್ ಪುರಮಾನೀಯ ವಿಧಿವತ್ ಉಪಯೇಮೇ ಕುರುದ್ವಹ. ವಿಧಿವತ್ತಾಗಿ ಕೃಷ್ಣ ಪರಮಾತ್ಮನು ಆ ರುಕ್ಮಿಣಿಯನ್ನ ಮದುವೆಯಾಗ್ತಾನೆ. ತದಾ ಮಹೋತ್ಸವೋ ನೃಣಾಂ ಯದುಪುರಿಯಾಂ ಗೃಹೇ ಗೃಹೇ ಅಭೂದನನ್ಯ ಭಾವಾನಾಂ ಕೃಷ್ಣೇ ಯದುಪತೋ ನೃಪ. ಆ ಯದುಪತಿ ಆ ಕೃಷ್ಣ ಪರಮಾತ್ಮನ ಆ ರುಕ್ಮಿಣಿಯ ವಿವಾಹದ ದಿನ ಇಡೀ ಒಂದು ದ್ವಾರಕಾ ಪಟ್ಟಣವನ್ನೇ ಪರಿಪೂರ್ಣವಾಗಿ ಒಂದು ಅಲಂಕಾರವನ್ನ ಮಾಡಿರ್ತಾರೆ. ಆನಂದ ಭರಿತರಾಗಿ ಇರುವಂಥವರು ಆಗಿರ್ತಾರೆ. ಎಲ್ಲರೂ ಕೂಡ ಆ ಒಂದು ಆನಂದದಿಂದ ಕೂತಿರ್ತಾರೆ. ದ್ವಾರಕಾಯಾಮಭೂದ್ರಾಜನ್ ಮಹೋ ಮೋದಃ ಪುರೌಕಸಾಂ ರುಕ್ಮಿಣ್ಯ ರಮಯೋಪೇತಂ ದೃಷ್ಟ್ವಾ ಕೃಷ್ಣಂ ಶ್ರಿಯಃಪತಿಂ. ಲಕ್ಷ್ಮೀದೇವಿಯೇ ಸಾಕ್ಷಾತ್ ರುಕ್ಮಿಣಿಯ ರೂಪದಿಂದ ಇದ್ದಂಥದ್ದು. ಆ ಲಕ್ಷ್ಮೀಪತಿಯಾದಂತಹ ಶ್ರೀಕೃಷ್ಣನ ಜೊತೆಗೆ ಸೇರಿರುವುದನ್ನು ನೋಡಿ ಸಮಸ್ತ ದ್ವಾರಕವಾಸಿಗಳು ಎಲ್ಲರೂ ಕೂಡ ಆನಂದ ಸಾಗರದಲ್ಲಿ ಮುಳುಗಿ ಹೋಗ್ತಾರೆ. ಅವತ್ತಿನಿಂದ ರುಕ್ಮಿಣಿಯು ಕೃಷ್ಣನ ಅರ್ಧಾಂಗಿಯಾಗಿ ತನ್ನೆಲ್ಲಾ ಒಂದು ಸೇವೆಯನ್ನ ಆ ಕೃಷ್ಣನಿಗೆ ಅರ್ಪಣೆ ಮಾಡೋದಿಕ್ಕೆ ಶುರು ಮಾಡ್ತಾಳೆ. ಇಡೀ ದ್ವಾರಕಾ ಪಟ್ಟಣವೇ ಸಂಭ್ರಮದಿಂದ ಕೂಡಿ ಆ ರುಕ್ಮಿಣಿಯ ವಿವಾಹವಾಗತ್ತೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಕೃಷ್ಣ ಪರಮಾತ್ಮನು ಅತ್ಯಂತ ಶಕ್ತಿಯುತನಾಗಿ ತನಗೆ ಸೇರಿದ ವಸ್ತುವನ್ನ ಲಕ್ಷಾಂತರ ಜನರ ಯೋಧರ ಮಧ್ಯದಲ್ಲಿದ್ದರೂ ಕೂಡ ತೆಗೆದುಕೊಂಡು ಬಂದು ರುಕ್ಮಿಣಿಯನ್ನ ವಿವಾಹ ಆಗಿ ಈ ರೀತಿಯಾಗಿ ಜಗತ್ತಿಗೆ ಮಂಗಳವನ್ನ ಕೃಷ್ಣ ಪರಮಾತ್ಮನು ಮಾಡ್ದ ಎಂಬಲ್ಲಿಗೆ ಈ ಒಂದು ಪ್ರಕರಣ ಮುಕ್ತಾಯ ಆಗತ್ತೆ. ನಾಳೆಯ ದಿನ ಈ ಉಪನ್ಯಾಸ ಘಟ್ಟದ ಕೊನೆಯ ದಿನ. ನಾಡ್ದು ಈ ಒಂದು ಭಾಗವತ ಸಪ್ತಾಹದ ಒಂದು ಮಂಗಳ ಹೋಮ ಇತ್ಯಾದಿಗಳೆಲ್ಲವೂ ಕೂಡ ಇರುತ್ತೆ. ಅದೆಲ್ಲಕ್ಕೂ ಕೂಡ ನಾವೆಲ್ಲರೂ ಭಾಗವಹಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ರುಕ್ಮಿಣಿ ಕಲ್ಯಾಣ ಮತ್ತು ಗೋಪಿಕಾ ಗೀತಾ ಪ್ರಕರಣವನ್ನ ಮುಕ್ತಾಯ ಮಾಡ್ತೇನೆ. ಓಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀನ್ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ನಮೋ ಭಗವತೆ ವಾಸುದೇವಾಯ. 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 ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ. ಹೇ ನಾಥ ನಾರಾಯಣ ವಾಸುದೇವ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ. ಹೇ ನಾಥ ನಾರಾಯಣ ವಾಸುದೇವ. ಕೃಷ್ಣಾರ್ಪಣ.